ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವ ಬೋಧೆ 6ನೆಯ ಸಂಧಿ ನಡೆದ 6ನೇ ಸಂಧಿ ಒಳಗಡೆ ಇವಾಗ ಆಧಾರದ ಸೂತ್ರ 11ನೆಯ ಸೂತ್ರವನ್ನು ಕೊನೆಯ ನುಡಿಗಳನ್ನು ಹೇಳಬೇಕಾಗ್ತದೆ. ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅವರು. ಆರೂಢರ ಒಂದು ಲಕ್ಷಣಗಳನ್ನು ಹಿಂದಿನ ವಿಚಾರದಲ್ಲಿ ಹೇಳಿದರು. ಜ್ಞಾನಿಗೆ ನೇತ್ಯಾತ್ಮಕ ಮತ್ತು ಸರ್ವಾತ್ಮಕ ಅಂತ 2 ಜ್ಞಾನಗಳು ಇರುವಂಥದ್ದು. ಇವು 3 ಗುಣಗಳಿಂದ ಇವು ತೋರ್ತವ ಜ್ಞಾನಿಗಳಲ್ಲಿ ಅನ್ನುವಂಥ ವಿಚಾರವನ್ನು ಹೇಳಿದರು. ಗುಣ 3ರಿಂದ ಬೋಧ ಅದ್ವಯದಳು ಯೋಗಿಗೆ ಎಣಿಸಲಾರ 6 ಅವಸ್ಥೆಗಳಕ್ಕೂ ಅಂತ ಹೇಳಿದರು. ಯಾಕಂದ್ರೆ ಬೋಧ ಅದ್ವಯದಳು ಅಂದ್ರೆ 2 ಪ್ರಕಾರದ ಜ್ಞಾನ ಕಾಲದಲ್ಲಿ ಯೋಗಿವರ್ಯನಿಗೆ ಏನು ಅಂದರೆ ಯೋಗಿಗೆ ಅಂದರೆ ಯೋಗಿವರ್ಯನಿಗೆ ಎಣಿಸಲ್ ಈ 3ರಿಂದ ಅಂತಂದರೆ ಈ ಸತ್ವಾದಿ 3 ಗುಣಗಳ ಮೂಲಕ 6 ಅವಸ್ಥೆಗಳು ಆಗ್ತಾವಂತ ಹೇಳ್ತಾರೆ. 6 ಅವಸ್ಥೆಗಳ ಹಕ್ಕು ಅಂತ ಹೇಳಿದರು ಅವರು. ಹಿಂದಿನ ವಿಚಾರದಲ್ಲಿ ಅವರು ಹೇಳಿದರು ಯಾವ ರೀತಿ ಸತ್ವ ರಜೋ ತಮೋ ಗುಣಗಳಿಂದ ಅವರು ಕೂಡಿರ್ತಾರೆ ಅನ್ನುವಂಥ ವಿಚಾರಗಳನ್ನು ಹೇಳಿದರು. ಯಾಕಂದ್ರೆ ಸರ್ವಾತ್ಮಕ ಬೋಧೆಯಲ್ಲಿ ಈ ಕೆಲವೊಂದು ವಿಚಾರಗಳನ್ನು ಹೇಳಿದರು. ಅಲ್ಲಿ ಕೂಡ 3 ಗುಣಗಳಿಂದ ತೋರ್ತಾವ ಕ್ರಮವಾಗಿ. ಕರ್ಮಿ, ಸುಭೋಗಿ, ಮೂಢ ಅಂತ 3 ರೀತಿಯಿಂದ ಇಲ್ಲಿ ಹೇಳಿಸ್ಕೊಳ್ತಾನೆ. ಸತ್ವ ರಜೋ ತಮೋ ಗುಣಗಳಿಂದ ಕ್ರಮವಾಗಿ ಅಲ್ಲಿ ಹೇಳಿಸ್ಕೊಳ್ತಾನೆ ಅಂತ ಹೇಳಿದರು. ಮತ್ತು ಮತ್ತು ಇಲ್ಲಿ ಕೂಡ ನೇತ್ಯಾತ್ಮಕದಲ್ಲಿ ಕೂಡ 3 ಇರ್ತಾವಂತ ಹೇಳ್ತಾ ಬಂದರು. ಮತ್ತು ವೈಯಾಕರಣಿ ಮೌನಿ ಅನ್ನುವಂಥದ್ದು ಇಲ್ಲಿ 2 ಪ್ರಕಾರದಿಂದ ಈ 2 ಪ್ರಕಾರದ ಬೋಧದಿಂದ ವೈಯಾಕರಣಿ ಮೌನಿಗಳಂತ 2 ರೀತಿಯಲ್ಲಿ ಪ್ರತೀತಿ ಹಾಕ್ತಾರೆ ಮಹಾತ್ಮರು ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ನಾವು 10ನೇ ನುಡಿಯಿಂದ ನೋಡೋಣ. ಮೌನಿ ಲಕ್ಷಣ ಕೂಡ ನಿನ್ನೆ ಹೇಳಿದರು. ಯಾರೇ ಇರಲಿ, ಅಧಿಕಾರಿನೇ ಇರಲಿ ಅನಧಿಕಾರಿನೇ ಇರಲಿ, ಯಾರು ಬಂದರೂ ಕೂಡ ಅವ್ರಿಗೆ ಏನೊಂದು ತತ್ವೋಪದೇಶವನ್ನು ಮಾಡೋಂಗಿಲ್ಲ ಯಾರು ಮೌನಿ. ಮತ್ತು ಯಾರಾದರೂ ವಿಚಾರ ಮಾಡಲಿಕ್ಕೆ ಆರಂಭ ಮಾಡಿದ್ರೆ ಅವರೊಡನೆ ಅವರು ತರ್ಕ ಮಾಡೋಂಗಿಲ್ಲ, ಹೋರಾಡೋಂಗಿಲ್ಲ. ಆತ ಕೂಡ ವೈಯಾಕರಣಿ ಕೂಡ ಅಧಿಕಾರಿನೇ ಬರಲಿ ಅನಧಿಕಾರಿನೇ ಬರಲಿ ತತ್ವೋಪದೇಶನವನ್ನು ಮಾಡ್ತಾನತ. ಆದರೆ ಮೌನಿ ಆದಂಥ ಅಧಿಕಾರಿನೇ ಬರಲಿ ಅನಧಿಕಾರಿನೇ ಬರಲಿ ಯಾರು ಬಂದರೂ ಕೂಡ ಒಂದು ಮಾತಾಡೋಂಗಿಲ್ಲತ್ತ. ಮತ್ತು ಯಾವುದಕ್ಕೂ ವಿಚಾರ ಮಾಡೋಕ್ಕೆ ಹೋಗಂಗಿಲ್ಲ. ಯಾರಾದರೂ ಏನಾದರೂ ಮಾಡ್ತಿದ್ರೆ ಅವ್ರ ಜೊತೆ ಹೋರಾಟಕ್ಕೆ ಇಡೋಂಗಿಲ್ಲ, ತರ್ಕ ಮಾಡೋಂಗಿಲ್ಲ. ಲೌಕಿಕದ ವಿಷಯ ಅಂತೂ ದೂರೇ ಉಳಿತು, ಏನು ಮಾತಾಡೋದಿಲ್ಲ. ಈಗ ತನ್ನ ಹೆಂಗಿರ್ತಾನೆ ತನ್ನ ನಿಜ ಆನಂದದಲ್ಲೇ ಇರ್ತಾನೆ ಆತ ಮೌನಿ ಅಂತ ಅನ್ಸ್ಕೊಳ್ತಾನೆ ಅಂತ ಹೇಳಿದರು. ಆತ ಹೆಂಗಿರ್ತಾನೆ ಯೋಗಿ ಸಂಸಾರದಲ್ಲಿ ಇದ್ದರೂ ಕೂಡ ಕಮಲ ಪತ್ರದಂತೆ ನಿರ್ಲೇಪಕನಾಗಿರ್ತಾನ ಅಂತ ಹೇಳ್ತಾರೆ 10ನೇ ನುಡಿಯಲ್ಲಿ. ಜಲದೊಳಗಿರ್ದು ಆ ಜಲದೊಡೆ ಬೆರೆಯದ ಜಲಜ ಪತಾಶದಂತಿರೆ ಯೋಗಿ ನೆಲೆಸಿರ್ಪನು ಅಖಿಲ ಸಂಸ್ಕೃತಿಯೊಳ ಅದನ್ನು ಸೋಂಕ ನೆಲೆ ನೀರೇ ನಿಜವಿದು ಶ್ರುತಿ ಸಿದ್ಧ ಅಂತ ಕೂಡ ಹೇಳ್ತಾರೆ ಅವರು. ಏನು ಹೇಳ್ತಾರೆ, ಈಗ ಸೋಂಕನ್ನು ಜಲದೊಳಗಿರ್ದು ಆ ಜಲದೊಡೆ ಬೆರೆಯದ ಜಲಜ ಪತಾಶದಂತಿರಿ ಯೋಗಿ ನೆಲೆಸಿರ್ಪನು ಅಖಿಲ ಸಂಸ್ಕೃತಿಯೊಳಗೆ ಅದನ್ನು ಸೋಂಕನ್ನು ಎಲೆ ನೀರೇ ನಿಜವಿದು ಶ್ರುತಿ ಸಿದ್ಧ ಅಂತ ಕೂಡ ಹೇಳ್ತಾರೆ. ಏನು ಹೇಳ್ತಾರೆ, ಇದು ಶ್ರುತಿಯಲ್ಲಿ ಹೇಳಿದಂಥ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಮೈತ್ರ.
ಯೋಗಿ ಹೇಗಿರ್ತಾನಂದ್ರೆ ನೀರಿನಲ್ಲಿ ಕಮಲದ ಎಲೆ ಗಿಡ ಇರ್ತದೆ ನೋಡ್ರಿ, ಎಲೆ ಬಳ್ಳಿ. ಆ ಕಮಲದ ಪತ್ರ ಇದ್ದರೂ ಕೂಡ ಅದು ನೀರನ್ನು ಮುಟ್ಟದೆ ಹೆಂಗೆ ಅದು ನಿರ್ಲೇಪಕವಾಗಿರ್ತದೆ. ಒಂದು ಹನಿ ನೀರು, ಅದು ಏನು ಕೆಸರೇ ಇರಲಿ ಅಥವಾ ನೀರೇ ಇರಲಿ, ಆ ಎಲೆಗೆ ಏನಾರು ಹತ್ತಿರ್ತದಂದರೆ ಹತ್ತಿರಂಗಿಲ್ಲ. ಅದು ಯಾವುದನ್ನು ಅದು ಅಂದರೆ ನಿರ್ಲೇಪಕ ಆದಂಗೆ ಇರ್ತದೆ. ಹಂಗೆ ಜ್ಞಾನಿ ಕೂಡ ದೇಹಾದಿ ವ್ಯವಹಾರ ರೂಪ ಪ್ರಪಂಚದಲ್ಲಿದ್ದರೂ ಕೂಡ ಈ ದೇಹದಲ್ಲಿ ನಡೆಯುವಂಥ ಒಂದು ಇಂದ್ರಿಯಗಳ ವ್ಯವಹಾರಗಳಾಗಿರ್ಬೋದು, ದೇಹದ ವ್ಯವಹಾರ, ಇದರ ಧರ್ಮ ಕರ್ಮ ಇವೆಲ್ಲ ನಡೀತಾ ಬಂದರೂ ಕೂಡ ಇದು ಒಂದು ಸಂಸಾರ. ಆದರೆ ದೇಹದ ಒಂದು ವ್ಯವಹಾರ, ದೇಹಾದಿ ವ್ಯವಹಾರ ರೂಪ ಅನ್ನುವಂಥ ಈ ಪ್ರಪಂಚದಲ್ಲಿ ಇದ್ದರೂ ಕೂಡ ಈ ಸಂಸಾರದೊಡನೆ ಮತ್ತು ಆ ಸಂಸಾರದೊಡನೆ ಆತ ಯಾವ ಒಂದು ಸಂಬಂಧ ಇರೋಂಗಿಲ್ಲ. ಶರೀರದ ಬೇಕಾದಷ್ಟು ವ್ಯವಹಾರ ಇರಲಿ, ಆದರೆ ಆ ಶರೀರದ ವ್ಯವಹಾರಕ್ಕೆ ಸಂಬಂಧ ಇರೋಂಗಿಲ್ಲ. ಯೋಗಿ ಅರ್ಥ ಮಾಡ್ಕೊಳ್ಬೇಕು ನಾವು. ಇದು ಯಾರು ಹೇಳಿದ್ದು ಅಂತಂದ್ರೆ, ಯಾವ ರೀತಿ ನೀರಿನಲ್ಲಿ ಕಮಲದ ಪತ್ರ ಯಾವ ರೀತಿ ನೀರು ಹಚ್ಕೊಳ್ಳೋದೆ ಹೆಂಗಿರ್ತದೆ, ಜ್ಞಾನಿ ಕೂಡ ಶರೀರದ ವ್ಯವಹಾರ ಅನ್ನುವಂಥ ಪ್ರಪಂಚದಲ್ಲಿ ಇದ್ದರೂ ಕೂಡ ಆ ವ್ಯವಹಾರ ಜ್ಞಾನಿಗೆ ಇರೋಂಗಿಲ್ಲ. ಮತ್ತು ಈ ಮಾತು ನಾನು ಹೇಳಕತ್ತಿಲ್ಲ ಮೈತ್ರ, ಶ್ರುತಿಯಲ್ಲಿದ್ದಂಥ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅವರು ಹೇಳ್ತಾರೆ. ಮತ್ತು 11ನೇ ನುಡಿಯಲ್ಲಿ ಹೇಳ್ತಾರೆ, ಈ ಯೋಗಿ ವರನ ಒಂದು ಲಕ್ಷಣವನ್ನು, ಆತನ ಸ್ವರೂಪವನ್ನು ತಿಳ್ಕೊಳ್ಳಾರ್ದೆ ಇದನ್ನು ನಮ್ಮಂಗ ಸಂಸಾರ ಮಾಡ್ತಾನ, ವಿಷಯ ಅದಾನ ಅಂತ ಜನ ತಿಳ್ಕೊಳ್ತಾರೆ. 11ನೇ ನುಡಿಯಲ್ಲಿ ಹೇಳ್ತಾರೆ, ಮರುಳೋರ್ವ ನುರೆ ತಾನೇ ತಿರುಗಿ ಲೋಕವನ್ನಿದು ತಿರುಗುತ್ತಿದೆ ಎಂದು ಭಾವಿಸುವಂತೆ ಧರೆ ಜನರು ತಮ್ಮ ಪರಿಯೋಳು ವಿಷಯ ಎಂಬರು ಯೋಗಿವರನ ಆರೈಯದೆ ಅಂತ ಹೇಳ್ತಾರೆ. ಯೋಗಿವರನ ಆರೈಯದೆ. ಮರುಳ ಓರ್ವನು ಅಂತಂದ್ರೆ ಈ ಒಬ್ಬ ಹುಚ್ಚ. ಮರುಳೋರ್ವನು ಅಂದ್ರೆ ಒಬ್ಬ ಹುಚ್ಚ. ಆತ ಚೆನ್ನಾಗಿ ಅಂದ್ರೆ ತಾನೇ ಒಂದು ಅನೇಕ ರೀತಿಯಿಂದ ತಿರುಗಿ, ಅಂದ್ರೆ ಒಬ್ಬ ಹುಚ್ಚ ಸುತ್ತಲೂ ಅನೇಕ ಸಲ ಹಿಂಗೆ ತಿರುಗ್ತಾನೆ. ತಿರುಗಿ 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 ಈ ಜಗತ್ತೇ ತಿರುಗಕತ್ತದ ಅಂತ ಹೇಳ್ತಾನಂತ. ಈಗ ರೌಂಡಾಗಿ ಹಾಕಿದಾಗ ನಿಂಗೆ ತಿರುಗಿದಂಗೆ ಆಗ್ತದೆ ನೋಡ್ರಿ, ತಲೆ ತಿರುಗಿದಂಗೆ ಆಗ್ತದೆ. ತಾನೇ ತಿರುಗ್ತಾ ಇರ್ತಾನೆ ಸುತ್ತ. ತಿರುಗಿ ಏನು ಮಾಡ್ತಾನಂತ ಅಂದ್ರೆ ತಾನೇ ತನ್ನ ಬುದ್ಧಿಭ್ರಮಣ ಮಾಡ್ಕೋತಾನೆ. ಅಂದ್ರೆ ಸುತ್ತ ತಿರುಗ್ತಾ ಇರ್ತಾನೆ. ತಿರುಗಿ 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 ಏನಂತಾನಂತ, ಈ ಜಗತ್ತೇ ತಿರುಗಕತ್ತದಂತ ಹೇಳ್ತಾನೆ. ಈಗ ಈ ರೀತಿಯಾಗಿ ಯಾವುದರಿಂದ ಅಂದ್ರೆ ತನ್ನ ಬುದ್ಧಿ ಭ್ರಮಣ ಮಾಡ್ಕೊಳ್ತಾನೆ. ತಿರುಗಿ 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 ಈ ಜಗತ್ತೇ ತಿರುಗಕತ್ತದಪ್ಪ ಅನ್ನುವಂಥ ಭಾವ ಮಾಡ್ತಾನೆ. ಅದೇ ರೀತಿ ಕೂಡ ಲೋಕದ ಜನರು ಯೋಗಿವರನ ಸ್ಥಿತಿಯನ್ನು ತಿಳಿಲಾರ್ದೆ ನೋಡ್ರಿ, ಯೋಗಿವರನ ಒಂದು ಆ ಲಕ್ಷಣವನ್ನು, ಆ ಸ್ವರೂಪವನ್ನು ಗೊತ್ತಾಗದೆ ಆತನ ಸ್ಥಿತಿಯನ್ನು ತಿಳಿಲಾರ್ದೆ ಆತ ದೇಹಾದಿಗಳ ವ್ಯವಹಾರದಿಂದ ಕೂಡಿದವನಂತ ಕಂಡು ನೋಡ್ರಿ, ಆತ ಎಲ್ಲ ಶರೀರದ ವ್ಯವಹಾರಗಳು ಎಲ್ಲ ಆತಗೆ ಅದಾವ ಅಂತ ತಿಳ್ಕೊಂಡು ಆತ ನಮ್ಮಂತ ನೋಡ್ರಿ, ನಮ್ಮಂಗೆ ಆತನೂ ಅದಾನ, ಆತನೂ ಊಟ ಮಾಡ್ತಾನೆ, ಆತನೇ ಇದೇ ಥರ ವ್ಯವಹಾರ ಮಾಡ್ತಾನೆ, ಹೌದಾ, ಇದನ್ನು ಸ್ನಾನ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ಈ ವ್ಯವಹಾರ ಮಾಡೋದ್ರಿಂದ ಇದು ನಮ್ಮಂಗೆ ಈ ಸಂಸಾರ ಉಳ್ಳಂಥವನೇ ಅದಾನ, ವಿಷಯ ಅದಾನ ಈತ ಕೂಡ ಅನ್ನಂಗೆ ತಿಳಿತಾರೆ. ಭಾಳಷ್ಟು ಜನ ಹಿಂಗೇನೆ ತಿಳಿಯೋದು. ಯಾಕಂದ್ರೆ ಒಬ್ಬ ಜ್ಞಾನಿ ಅದಾನಂತಂದ್ರೆ ಆತ ನಮ್ಮಂಗೆ ಅದಾನಲ್ರಿ, ನಮ್ಮಂಗೆ ವ್ಯವಹಾರ ಮಾಡ್ತಾನಲ್ರಿ, ಆತೇನು ಬಿಟ್ಟು ಕುಂತಾನೇನ್ರಿ ಎಲ್ಲಷ್ಟು. ಈಗ ಹೇಳ್ತಾರೆ, ಎಷ್ಟೋ ಜನ ಹೇಳ್ತಾರೆ, ಇಲ್ರಿ ಇವ್ರು ಇಷ್ಟೆಲ್ಲ ಹೇಳ್ತಾರೆ, ಬಿಟ್ಟಾರೇನ್ರಿ ಇವರು, ಮತ್ತು ಎಲ್ಲ ಹೆಂಡ್ತಿ ಮಕ್ಕಳು ಅಂತೇಳಿ ಮನೆಯಲ್ಲೇ ಇರ್ತಾರೆ, ಎಲ್ಲ ಸಂಸಾರ ಮಾಡ್ತಾರೆ, ಮತ್ತು ಇವ್ರು ಹೆಂಗೆ ಜ್ಞಾನಿ ಆಗ್ತಾರೆ, ಬಿಡಬೇಕು, ಎಲ್ಲನೂ ಬಿಡಬೇಕು ಅನ್ನುವಂಥ. ಯಾಕಂದ್ರೆ ಅರ್ಧಂಬರ್ಧ ಗೊತ್ತಿರ್ಲಾರ್ದವ್ರು ಕೆಲವ್ರು ಹೇಳ್ತಾರೆ. ಆದ್ರೆ ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಒಬ್ಬ ಜ್ಞಾನಿ ಈ ದೇಹಾದಿ ವ್ಯವಹಾರದಿಂದ ಕೂಡಿದರೂ ಕೂಡ ಆತನು ಈ ನಮ್ಮಂಗೆ ಶರೀರ ಉಳ್ಳಂಥವ್ನದಾನ, ನಮ್ಮಂಗೆ ಊಟ ಮಾಡ್ತಾನೆ, ನಮ್ಮಂಗೆ ತಿರುಗಾಡ್ತಾನೆ, ನಮ್ಮಂಗೆ ವ್ಯವಹಾರ ಮಾಡ್ತಾನೆ, ಈತ ನಮ್ಮಂಗೆ ಸಂಸಾರ ಉಳ್ಳಂಥವ್ನದಾನ, ಈತ ಕೂಡ ವಿಷಯ ಅದಾನ ಅನ್ನುವಂಥ ರೀತಿಯಲ್ಲೇ ತಿಳ್ಕೊಂಡ್ಬಿಡ್ತಾರೆ. ಅಚಲವಾದ ಜಗತ್ತಿನಲ್ಲಿ ತನ್ನ ನೇತ್ರ ಚಲನ ರೂಪ ಧರ್ಮವನ್ನು ಆರೋಪ ಮಾಡಿ. ಯಾಕಂದ್ರೆ ಈ ಒಂದು ಯಾವ ರೀತಿ ಅಂದ್ರೆ ತಮ್ಮಂಗೆ ತಮ್ಮದು ಯಾವ ಸ್ಥಿತಿ ಇರ್ತದೆ ಅದೇ ರೀತಿ ಈತನೂ ಅದಾನ, ಈತ ನಮ್ಮಂಗೆ ಶರೀರ ಉಳ್ಳಂಥವನು ಅದಾನ ಅಂತ ತಿಳ್ಕೊಳ್ಳುವಂಥದ್ದು.
ಅದೇ ಇಲ್ಲಿ ಕೂಡ ಹೇಳ್ತಾರೆ, ಈತ ನಿರ್ವಿಷಯಿ ಅಸಂಗ ನಿರ್ಲೇಪನೂ ಆಗಿರುವ ಯೋಗಿಯ ಸ್ವರೂಪವನ್ನು ಆತ ಅವನಲ್ಲಿ ಆರೋಪ ಮಾಡಿ ಸಂಸಾರಿ ಅಂತ ಕರೀತಾರೆ ಆತಗೆ. ಈಗ ತಾವು ಹೆಂಗಿರ್ತಾರ ತಮ್ಮಂಗೆ, ಈಗ ಯಾವುದೇ ಕಣ್ಣಿಗೆ ನಾವು ಚಸ್ಮಾ ಹಾಕೊಂಡಿರ್ತೀವಿ ಅದೇ ಥರ ಜಗತ್ತು ಕಾಣಿಸ್ತದಲ್ಲ, ಅಜ್ಞಾನದ ಕಣ್ಣಿಗೆ ಇವರು ಕೂಡ ಅಜ್ಞಾನಿಗಳ ಥರನೇ ಕಾಣಿಸ್ದಂಗೆ ಆಗ್ತದೆ ಅವರಿಗೆ. ಯಾರಿಗೆ? ಅಜ್ಞಾನಿಗಳಿಗೆ. ಅವರು ನಮ್ಮಂಗೆ ಸಂಸಾರಿ ಅದಾನ ಅನ್ನುವಂಥ ಭಾವದಲ್ಲೇ ನೋಡ್ತಾರೆ. ಆದರೆ ಇರುವಂಥದ್ದು ಹೆಂಗದನ? ನಿರ್ವಿಷಯ ಅದನಂತ ಒಳಗಡೆ. ನಿರ್ವಿಷಯ ರೂಪದಿಂದ ಅದಾನ, ಅಸಂಗ ರೂಪದಿಂದ ಅದಾನ, ನಿರ್ಲೇಪಕನೂ ಆಗಿರುವಂಥವನು ಜ್ಞಾನಿ ಅದಾನ. ಗೊತ್ತಿರ್ಲಾರ್ದ ನಾನಾ ರೀತಿಯಿಂದ ಹೇಳಿಬಿಡ್ತಾರೆ. ಅದಕ್ಕೆ ಭಾಳ ಎಚ್ಚರಿಕೆಯಿಂದ ಇರಬೇಕು ಮಹಾತ್ಮರು. ಅವರು ನುಡಿದಂಗೆ ನಡೀತಾರೆ, ನಡೆದಂಗೆ ನುಡಿತಾರೆ, ಅವ್ರ ಬಳಿ ಶಕ್ತಿ ಇರ್ತದೆ. ಆಮೇಲೆ ಅವ್ರು ಅಂದದ್ದೇ ಆಗುವಂಥದ್ದು. ಅದಕ್ಕೆ ನೀನಿಟ್ಟ ನೆಲವೇ ಸೂಕ್ಷ್ಮತ್ರ ಅಂತ ಹೇಳ್ತಾರಲ್ಲ, ಅಂಥ ಶಕ್ತಿ ಆ ಸದ್ಗುರುವಿನ ಹತ್ರ ಇರ್ತದೆ. ಅದಕ್ಕೆ ಉಚ್ಚ ಬಂದ ನೋವ ತಂಗಿ ಎಚ್ಚರವ ಯಾವ ರೂಪದಾಗಾದರೂ ಇರ್ಬೋದದ. ಹಾಗಾಗಿ ನಾವು ಅಲಕ್ಷ್ಯ ಮಾಡುವಂಥದ್ದು ಇರೋಂಗಿಲ್ಲ. ಹಾಗಾಗಿ ಇವು ಅಜ್ಞಾನಿ ಜನರು ಏನು ಮಾಡ್ತಾರೆ? ಮೂರ್ಖರು ಅಂತ ಹೇಳುವಂಥದ್ದು. ಮರುಳೋರ್ವರು ಅಂದ್ರೆ ಅರೆ ಹುಚ್ಚರು ಅಂತ ಕೂಡ ಹೇಳ್ಬೋದು ಅವರಿಗೆ. ಅಂಥವ್ರು ಕೂಡ ಇವು ಜ್ಞಾನಿಗಳಿಗೆ ಏನು ಹೇಳ್ತಾರೆ ಅವರು? ಇವ್ರು ನಮ್ಮಂಗೆ ಶರೀರಧಾರಿಗಳು ಅದಾರ, ನಮ್ಮಂಗೆ. ಈಗ ಭಾಳಷ್ಟು ಜನ ನೋಡ್ರಿ, ಕೆಲವರು ಹಂಗೂ ಇರ್ತಾರೆ, ಏನೂ ಇಲ್ಲ. ಈಗ ಅಪ್ಪಾಜಿ ಅವರಿದ್ದರು, ಅಪ್ಪಾಜಿಗೆ ಜೇಬಿನಲ್ಲಿ ಒಂದು ಕಿಶೆ ಇರಲಿಲ್ಲ. ನಾವು ಹತ್ತಿರದಿಂದ ನೋಡಿದ್ದೀನಿ ಅಪ್ಪಾಜಿಗೆ ನಾನು. ನಿಜ, ಅವರು ಬರ್ತೀನಿ ಅಂತಂದರು, ನಮಗೆ ಭಾಳ ಸಂತೋಷ ಆಯಿತು. ರೂಮಲ್ಲಿ ಕೂತ್ಕೊಂಡ್ವಿ, ಬಂದರು. ಬಟ್ ನಾನು ಅಂದ್ಕೊಂಡಂಗೆ ನಾನು ಹತ್ರ ನೋಡಿರಲಿಲ್ಲ ಅವರಿಗೆ. ನಾನೇನೋ ಒಂದು ಕಲ್ಪನೆ ಹಿಂಗಿರ್ಬೋದು ಅಂತ. ಬಟ್ ಹತ್ರ ಬಂದು ನೋಡಿದಾಗ ನಿಜವಾಗಿ ನನಗೆ ನಾನು ಅಂದ್ಕೊಂಡು ಕಲ್ಪನೆ ಭಾಳಷ್ಟು ವ್ಯತ್ಯಾಸ ಆಗಿತ್ತು. ಭಾಳಷ್ಟು ಸಾಮಾನ್ಯರಲ್ಲೇ ಸಾಮಾನ್ಯ ಅಂತ ಅನ್ನುವಂಗೆ ಇದ್ರು ಅವರು. ಅವ್ರ ಬಟ್ಟೆ ಅದೆಲ್ಲ ನೋಡಿದ್ರೆ ನಿಜವಾಗಿ ನಮ್ಮ ತಂದೆ ಕೂಡ ಹಾಗೇ ಹೋಲಿಕೆ ಹಾಗೆ ಅನ್ನಿಸ್ತು. ನಿಜವಾಗಿ ಭಾಳಷ್ಟು ಒಂದು ಆತ್ಮೀಯತೆ ಅನಿಸ್ಬಿಡ್ತು ನನಗೆ. ಒಂದು ಅಷ್ಟೊತ್ತು ಕೂತ್ಕೊಂಡು ಮಾತಾಡಿದಾಗ. ಅವರು ಜೇಬಿಗೆ ಒಂದು ಕಿಶೆ ಕೂಡ ಇಲ್ಲ ಅಂತ ಹೇಳ್ತಿದ್ರು ಜನ. ನಾನು ಹತ್ತಿರದಿಂದ ನೋಡಿದೆ. ಬಟ್ ಸಾಮಾನ್ಯ ಬಟ್ಟೆಗಳು ಆಗಿರ್ಬೋದು, ಅವರು ಇರುವಂಥ ರೀತಿ ಆಗಿರ್ಬೋದು, ಅವರು ಭಾಳಷ್ಟು ಸಾಮಾನ್ಯರಲ್ಲಿ ಸಾಮಾನ್ಯ ಅನ್ನುವಂಗೆ ಅವರಿದ್ದರು. ಅದಕ್ಕೆ ಮಹಾತ್ಮರು ಹಾಗೂ ಇರ್ತಾರೆ, ಬಸವಾನಂದರ ಥರನೂ ಇರ್ತಾರೆ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಾರೆ. ಮತ್ತು ಮಠದಲ್ಲೇ ಇರ್ತಾರೆ. ಕಾವಿ ಬಟ್ಟೆಯವರು ಇಲ್ಲ ಅಂತಲ್ಲ, ಕಾವಿ ಬಟ್ಟೆಯಾಗೂ ಇರ್ತಾರೆ ಜ್ಞಾನಿಗಳು. ಮತ್ತು ತಿರುಗಾಡ್ತಾನೆ ಇರ್ತಾರೆ, ಹುಚ್ಚರ ಥರ ತಿರುಗಾಡ್ತಿರ್ತಾರೆ ಕೆಲವು ಕಡೆ. ಮತ್ತು ಯಾತ್ರೆ ಅಂತಲ್ಲಿಂತಲೇ ನಮಗೆ ಈಗ ಶ್ರೀಶೈಲಕ್ಕೆ ಅಲ್ಲಿ ಹೋದಾಗ ನಾನಾ ರೀತಿಯಿಂದ ಮಹಾತ್ಮರು ಬರ್ತಾರೆ. ಈ ತಿಂತಿಣಿ ಜಾತ್ರೆಯಲ್ಲಿ ಭಾಳಷ್ಟು ಮಹಾತ್ಮರು ಬರ್ತಾರೆ. ಆದರೆ ಅವರು ಇಂಥವ್ರು ಹಿಂಗದಾರ ಅಂತ ನಾವು ಹೇಳೋಕ್ಕಾಗಂಗಿಲ್ಲ. ಯಾವ ಹುತ್ತಿನೊಳಗೆ ಯಾವ ಹಾವಾದ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಕೂಡ ಮಹಾತ್ಮರು ನಮ್ಮಂಗೆ ತಿರುಗಾಡ್ತಾರೆ, ನಮ್ಮಂಗೆ ಉಡ್ತಾರೆ, ನಮ್ಗೆ ಹಂಗೆ ನಾವು ನೆಗ್ಲೆಕ್ಟ್ ಅಲಕ್ಷ್ಯ ಮಾಡುವಂಗೆ ಇರೋಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಜನಸಾಮಾನ್ಯರು ಇವ್ರು ನಮ್ಮಂಗೆ ಅದಾರ, ನಮ್ಮಂಗೆ ಉಣ್ತಾರ, ನಮ್ಮಂಗೆ ತಿಂತಾರ ಅಂತೇಳ್ಬಿಟ್ಟು ಅಲ್ಲಿ ಏನು ಮಾಡ್ತಾರೆ? ಅವರಿಗೆ ಸಂಸಾರಿಗಳು ಇವ್ರು ನಮ್ಮಂಗೆ ಅದಾರಪ್ಪ ಅಂತ ಈ ರೀತಿ ತಿಳ್ಕೊಳ್ತಾರೆ. ಯಾರ್ದು ಇದು ಅಂತಂದ್ರೆ ಅವ್ರಗಳ ಒಂದು ಬುದ್ಧಿ ದೋಷದಿಂದ ಹಂಗೆ ಭಾವ ಬರ್ತದೆ ಅವರಿಗೆ. ಅವರುಗಳ ಒಂದು ಬುದ್ಧಿಯ ಒಂದು ದೋಷದಿಂದ ಹತ್ರ ಮಹಾತ್ಮರು ಇರ್ತಾರೆ, ಕಂಡಿಡಿಯೋಕ್ಕೆ ಸಾಧ್ಯ ಆಗಂಗಿಲ್ಲ. ಯಾಕಂತಂದ್ರೆ ಅವರ ಒಂದು ಬುದ್ಧಿ ದೋಷ ಇರ್ತದಲ್ಲಿ. ಹಾಗಾಗಿ ಜ್ಞಾನಿ ಹತ್ರ ಇದ್ದರೂ ಕೂಡ ಇಂಥ ಮಹಾತ್ಮರು ಅದಾರ ಅಂತ ಅನ್ನುವಂಥದ್ದು ತಿಳ್ಕೊಳಕ್ಕೆ ಸಾಧ್ಯ ಆಗಂಗಿಲ್ಲ ಅಂತ ಕೂಡ ಹೇಳ್ತಾರೆ. ಮತ್ತು ಇಲ್ಲಿ ಏನು ಹೇಳ್ತಾರೆ? ಇಂದಿನ ಸೂತ್ರದಲ್ಲಿ ಯೋಗೀಶ್ವರನಿಗೆ ಈ ಜನಿಸುವಂಥ ಬಾಲಕ ಮೊದಲಾದ 6 ಅವಸ್ಥೆಗಳನ್ನು ಹೇಳಿದರು. 6 ಅವಸ್ಥೆಗಳನ್ನು ಹೇಳಿ ಈಗ ಮುಂದಿನ ಸೂತ್ರದಲ್ಲಿ ಏನು ಹೇಳ್ತಾರೆ? ಜ್ಞಾನಸಿದ್ಧನಾದಂಥ ಯೋಗಿಯು ತನ್ನ ನಿಜದಲ್ಲಿ ಆಸಕ್ತನಾದ ಚಿತ್ತವುಳ್ಳವನಾಗಿರೋದ್ರಿಂದ, ನೋಡ್ರಿ, ಆತ ತನ್ನ ನಿಜದಲ್ಲಿ ಭಾಳಷ್ಟು ಆಸಕ್ತಿ ಉಳ್ಳಂಥವನಾಗಿರೋದ್ರಿಂದ ಆತನಲ್ಲಿ ಅಹಂಕಾರ ಇರೋಂಗಿಲ್ಲ. ಅಹಂಕಾರ ಇಲ್ಲ ಅಂತಂದಮೇಲೆ ಅದಕ್ಕೆ ಮಾಡುವಂಥದ್ದು ಏನಿಲ್ಲ. ಕರ್ತೃತ್ವ ಇಲ್ಲ. ಕರ್ತೃತ್ವ ಇಲ್ಲ ಅಂತಂದು ಮಾಡುವಂಥದ್ದೇ ಇಲ್ಲ ಅಂತಂದಾಗ ಆಗಾಮಿ ಪುಣ್ಯ ಪಾಪಗಳು ಇಲ್ಲ. ಪುಣ್ಯ ಪಾಪಗಳಿಲ್ಲ. ಪುಣ್ಯ ಪಾಪಗಳಿಲ್ಲದ್ರಿಂದ ಜನನ ಮರಣ ಇಲ್ಲ, ಜನನಾದಿ ಸಂಸಾರ ಇಲ್ಲ. ಇದಿಲ್ಲ ಅಂದಮೇಲೆ ಸಂಚಿತ ಕರ್ಮ ಹೆಂಗೆ? ಜ್ಞಾನದಿಂದ ಸುಟ್ಟು ಹೋಗಿರ್ತದೆ ಸಂಚಿತ ಕರ್ಮ.
ಅದಕ್ಕೆ ಪ್ರಾರಬ್ಧ ಕರ್ಮ ಮಾತ್ರ ಅದು ಈ ಶರೀರ ಬಂದದಲ್ಲ, ಬಿಟ್ಟು ಬಾಣದಂಗೆ ಶರೀರ. ಬಾಣ ಬಿಟ್ಟಿದ್ದೀವಿ, ಅದು ಹೋಗಿ ತಲುಪಬಾರ್ದಂದ್ರೆ ತಲುಪ್ತದೆ. ಎಲ್ಲಿಗೂ ಬಿಟ್ಟಿರ್ತೀವಿ ಅಲ್ಲಿ ಹೋಗಿ ತಲುಪ್ತದೆ. ಅದಕ್ಕೆ ಈ ಶರೀರ ಬಿಟ್ಟು ಬಾಣದಂಗೆ ಬಂದುಬಿಟ್ಟದ. ಈಗ ಇದನ್ನು ನಾವೇನು ತೊಗೊಂಡು ಬಂದಿದ್ದೀವಿ ಅದನ್ನು ನಾವು ಪ್ರಾರಬ್ಧ ಕರ್ಮ ಅನುಭವಿಸ್ಲೇಬೇಕಾಗ್ತದೆ. ಆದ್ರೆ ನೀನು ಮಾತ್ರ ಹೆಂಗಿದಿ ಅಂತಂದ್ರೆ ನಿರ್ಲೇಪಕ ಸ್ವರೂಪ ಸ್ಥಿತಿಯಿಂದ ಇರುವಂಥವು ನೀನು ಅಂತ ಹೇಳ್ತಾರೆ ಅವರು. ಇವಾಗ 12ನೆಯ ಸೂತ್ರ ನೋಡೋಣ ನಾವು. ಯೋಗಿಗೆ ಕೊಲೆ, ಹೊಲೆ, ವಿಧಿ ನಿಷೇಧಾದಿಗಳೇ ಏಗೈದು ಮಿಂತಿಲ್ಲವೆಂತಿರ್ದರು ಅಂತ ಹೇಳ್ತಾರೆ. ಏಗೈದು ಅಂದರೆ ಏನು ಮಾಡಿದರು. ಯೋಗಿಗೆ ನೋಡ್ರಿ, ಯೋಗಿಗೆ ಅಂದರೆ ಜ್ಞಾನ ಯೋಗಿಗೆ ಹಿಂಸೆ, ಮೈಲಿಗೆ, ಮಾಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಯಾವಾರ ಅದಾವೇನಂದ್ರೆ ಇಲ್ಲ. ಹೇಗಿದ್ದರೂ ಕೂಡ ಏನು ಮಾಡಿದರೂ ಕೂಡ ಅವು ಯಾವ ಸಂಬಂಧ ಇಲ್ಲ ಜ್ಞಾನಿಗೆ. ಇವ್ಯಾವ ಸಂಬಂಧ ಇಲ್ಲ ತೆಗೆ. ಜ್ಞಾನಿ ಈ ದೇಹಾತ್ಮ ಬುದ್ಧಿಯನ್ನು ತ್ಯಾಗ ಮಾಡಿ, ಈ ದೇಹಾತ್ಮ ಬುದ್ಧಿ ಎಂದಾತ ಶರೀರದ ಭಾವ ಹೋಗಿರ್ತದೆ ಅಂದೇ ಆತ ಶರೀರವನ್ನು ತ್ಯಾಗ ಮಾಡ್ದಂಗೆ. ಈಗ ನಾವು ಶರೀರ ತ್ಯಾಗ ಮಾಡ್ದಂದ್ರೆ ಶರೀರ ಪ್ರಾಣ ಹೋಯಿತು ಅಂದಾಗ ಶರೀರ ತ್ಯಾಗ ಮಾಡಿದನಂದಾಗ ಅವಾಗ ನಾವು ಅವ್ರು ಹೋದ್ರು ಅಂತ ಹೇಳ್ತೀವಿ. ಅವ್ರು ಎಂದೋ ಹೋಗಿಬಿಟ್ಟಿರ್ತಾರೆ. ಯಾವಾಗ ಶರೀರದ ಭಾವ ಯಾವಾಗ ಸಂಪೂರ್ಣವಾಗಿ ತೆಗೆದಾಕಿಬಿಟ್ಟಿರ್ತಾರೆ ಅವಾಗೆ ಅವರು ಎಲ್ಲ ಭಾವವನ್ನು ತೆಗೆದಾಕಿಬಿಟ್ಟಿರ್ತಾರೆ. ಶರೀರದ ಭಾವ ಹೋದಾಗೆ ಅವ್ರು ಹೋದಂಗೆ. ಅಂದರೆ ಜ್ಞಾನಿ ದೇಹಾತ್ಮ ಬುದ್ಧಿಯನ್ನು ತ್ಯಾಗ ಮಾಡಿ, ದೇಹಾತ್ಮ ಬುದ್ಧಿಯನ್ನು ಸಂಪೂರ್ಣವನ್ನು ತ್ಯಾಗ ಮಾಡಿರ್ತಾರೆ. ಅಸಂಗ, ಅಕರ್ತ, ಚಿನ್ಮಯವಾದಂಥ ಪರಬ್ರಹ್ಮವೇ ನಾನಂತ ನಿಶ್ಚಯವಾಗಿ ತಿಳಿದಿರ್ತಾನಂತ. ಅದು ಹೆಂಗೆ ತಿಳಿದಿರ್ತಾನ? ಯಾವಾಗ 84 ಲಕ್ಷ ಜೀವರಾಶಿಯಿಂದ ಹಲವಾರು ಒಂದು ಸಂಸ್ಕಾರಗಳನ್ನು ಹೊತ್ಕೊಂಡು ಬಂದು ಕೊನೆಗೆ ಆ ಪುಣ್ಯದ ಫಲದಿಂದ, ನಿಷ್ಕಾಮದ ಒಂದು ಪುಣ್ಯದ ಫಲದಿಂದ ಸದ್ಗುರುವಿನ ಕಂಡು ನಂತರ ಈ ಶರೀರ ನಾನು ಮತ್ತು ಅಪ್ಪ ಅಮ್ಮ ಇಟ್ಟಂಥ ಹೆಸರು ನಾನು ಅಂತ ಅಂದ್ಕೊಂಡೇನು ಗಟ್ಟಿಯಾಗಿ ಕೂತ್ಕೊಂಡಿರ್ತದ, ಆ ಹೃದಯ ಗ್ರಂಥಿ ಅನ್ನುವಂಥದ್ದು ಛೇದನ ಆಗಿರ್ತದೆ, ಸಂಪೂರ್ಣ ಹೋಗಿಬಿಟ್ಟಿರ್ತದೆ. ಅಂದ್ರೆ ನಾನು ಈ ಶರೀರ ಅನ್ನುವಂಥದ್ದು ಶರೀರದ ಭಾವ ಸಂಪೂರ್ಣವಾಗಿ ಹೋಗಿರ್ತದೆ. ಶರೀರದ ಭಾವದಾಗಂತೂ ಹೆಸರಂತೂ ಇರೋದೇ ಇಲ್ಲ. ಹಾಗಾಗಿ ಆತ ಏನು ತಿಳ್ಕೊಂಡಿರ್ತಾನ? ಯಾವಾಗ ಶರೀರ ನಾನು ಇಂಥ ಹೆಸರಿನಿಂದ ಇರುವಂಥವು ನಾನು ಅಂತ ಎಷ್ಟು ಗಟ್ಟಿಯಾಗಿ ತಿಳ್ಕೊಂಡಿರ್ತಾನೋ ಅದೇ ರೀತಿಯಾಗಿ ಆತನ ಒಂದು ಬುದ್ಧಿಯಲ್ಲಿ ನೋಡ್ರಿ, ಆತನಲ್ಲಿ ವಿಚಾರದಲ್ಲಿ ಅಸಂಗ, ಅಕರ್ತ ಮತ್ತು ಚಿನ್ಮಯ ಪರಬ್ರಹ್ಮ ಸ್ವರೂಪನೇ ನಾನು ಅನ್ನುವಂಥ ಒಂದು ನಿಶ್ಚಯವಾಗಿ ತಿಳ್ಕೊಂಡ್ಬಿಡ್ತಾನೆ ನೋಡಿ. ವ್ಯತ್ಯಾಸಗಳು ಇಲ್ಲಿ ಇಷ್ಟೇ ಇರೋದು. ಆತ ಈ ರೀತಿಯಾಗಿ ನಿಶ್ಚಯವಾಗಿ ತಿಳ್ಕೊಂಡಿರೋದ್ರಿಂದ ಆತಗೆ ಅಹಂಕಾರ ಸಂಬಂಧವಾದಂಥದ್ದು ಕರ್ತೃತ್ವ, ಭೋಕ್ತೃತ್ವ, ಅಹಂಕಾರ ಅಂದರೆ ನಾನು ಅನ್ನುವಂಥದ್ದು, ಇದರ ಸಂಬಂಧವಾಗಿರುವಂಥ ಕರ್ತೃತ್ವ, ಭೋಕ್ತೃತ್ವ ಇವೆಲ್ಲವುಗಳು ಯಾವುವು ಇರೋಂಗಿಲ್ಲ ಅಲ್ಲಿ. ಯಾಕಂದರೆ ಅಹಂಕಾರನೇ ಅಳದ ಮೇಲೆ ಮುಖ್ಯವಾಗಿ ಮೂಲ ಅಹಂಕಾರ ನಾನು ಅನ್ನುವಂಥದ್ದು ಬರುತ್ತಲ್ಲ, ಅದೇ ಆಳಿದ ಮೇಲೆ ನೀವು ಅದಕ್ಕೆ ಸಂಬಂಧಪಟ್ಟಂಥವು ಈ ಕರ್ತೃತ್ವ, ಭೋಕ್ತೃತ್ವ ಇರ್ತವೆ ಅನ್ನೋದು ಅಂದರೆ ಇರೋಂಗಿಲ್ಲ. ಯಾಕಂದ್ರೆ ಅವನಿಂದ ಅಕಸ್ಮಾತ್ ಸಂಸ್ಕಾರ ವಶಾತ್ ಘಟಿಸುವಂತಹ ಕೆಲವು ಅಕಸ್ಮಾತ್ ಆತನ ಬಳಿ ಈ ಸಂಸ್ಕಾರದಿಂದ ಏನಾದರೂ ಘಟಿಸಿ ಇರುವಂಥವು ಈ ಕೊಲೆ ಆಗಿರ್ಬೋದು, ಹೊಲೆ, ವಿಧಿ ನಿಷೇಧ ಮೊದಲಾದವುಗಳ ಇವ್ಯಾವ ಸಂಬಂಧ ಆತಗಿಲ್ಲ. ಅಕಸ್ಮಾತ್ ಆದರೂ ಕೂಡ ಜ್ಞಾನಿಗೆ ಇವ್ಯಾವ ಸಂಬಂಧ ಆಗಂಗಿಲ್ಲ. ಅಂದ್ರೆ ಜ್ಞಾನಯೋಗಿಯು ಆತ ಹೆಂಗಿರ್ತಾನೆ? ಪರಮಾತ್ಮನ ಸ್ವರೂಪನೇ ಆಗಿರ್ತಾನೆ, ಅಸಂಗ ರೂಪವಾಗಿ ಇರ್ತಾನೆ, ಸಾಕ್ಷಾತ್ಕಾರ ಉಳ್ಳಂಥವನಾಗಿ ಇರೋದರಿಂದ ದೇಹಾತ್ಮ ಬುದ್ಧಿಯಿಂದ ಕಾಣಿಸಿಕೊಳ್ಳುವಂಥ ಇವು ಯಾವ ವಿಧಿ ಮತ್ತು ನಿಷೇಧಾದಿಗಳು ಆತನಲ್ಲಿ ಇಲ್ಲವೇ ಇಲ್ಲ. ಯಾವುದೂ ಆತನಲ್ಲಿಲ್ಲ. ಇಂಥದ್ದೇ ಸರಿಯಾದ, ಇಂಥದ್ದು ಸರಿ ಇಲ್ಲ ಅನ್ನೋದಿಲ್ಲ. ಇದನ್ನು ಮಾಡಬೇಕು, ಇದು ಬಿಡಬೇಕು ಅನ್ನುವಂಥದ್ದಿಲ್ಲ. ಯಾಕಂತಂದ್ರೆ ಈ ರೀತಿಯಾಗಿ ಈ ಅರ್ಥವು, ಯಾಕಂದ್ರೆ ಜ್ಞಾನಿಯ ಜ್ಞಾನತ್ವವನ್ನು ವಿಶೇಷವಾಗಿ ವರ್ಣಿಸ್ತಾರೆ ನೋಡ್ರಿ, ವರ್ಣಿಸುವಂಥದ್ದು. ಅದರಿಂದ ಇಲ್ಲಿ ಕೂಡ ಅದಕ್ಕೆ ಯಾವ ಸಂಬಂಧ ಇಲ್ಲ. ಯೋಗಿಗೆ ಕೊಲೆ, ಹೊಲೆ, ವಿಧಿ ನಿಷೇಧ. ಕೊಲೆ ಅಂದರೆ ಹಿಂಸೆ ಮಾಡುವಂಥದ್ದು, ಹೊಲೆ ಅಂದರೆ ಮೈಲಿಗೆ ಇರುವಂಥದ್ದು, ಇವು ಮಾಡಬೇಕನ್ನುವಂಥದ್ದು, ಬಿಡಬೇಕನ್ನುವಂಥದ್ದು ಇವು ಯಾವ ಆತಗೆ ಸಂಬಂಧ ಇಲ್ಲ. ಯಾವ ರೀತಿ ಆದರೂ ಕೂಡ ಜ್ಞಾನಿಗೆ ಸಂಬಂಧ ಇಲ್ಲ. ಮತ್ತು ಇದೇ ವಿಷಯವನ್ನು ಮತ್ತೆ ಮುಂದೆ ಕೂಡ ಹೇಳ್ತಾರೆ 1ನೇ ನುಡಿಯಲ್ಲಿ. ಯೋಗಿ ಎಲ್ಲಿರ್ದೊಡೆ ಆ ಯೋಗಿ ಎಂತಿರ್ದೊಡೆ ಆ ಯೋಗಿ ಮಾಡದು ಅದನ್ನು ಮಾಡಲು ಯೋಗಿಗೆ ಬಾಧಕವೆನಿಸಿಲ್ಲವೆಂದ
ಅನುರಾಗದಿಂದ ಅರಿ ರಾಜನಿಭ ವಕ್ರೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ರಾಜನಿಭ ವಕ್ರೆ ಅಂದ್ರೆ ಪೂರ್ಣಚಂದ್ರನ ಮುಖವುಳ್ಳಂಥ ಮೈತ್ರಾದೇವಿಯೇ. ಇಲ್ಲಿ ಕೂಡ ಯೋಗಿ ಅಂದರೆ ಜ್ಞಾನಯೋಗಿ. ಎಲ್ಲಿರ್ದೊಡೆ ಅಂದರೆ ಯಾವ ಸ್ಥಳದಲ್ಲಿದ್ದರೂ ಕೂಡ ಆ ಯೋಗಿಯು ಮಾಡಬಾರ್ದನ್ನು ಮಾಡಿದಾಗಾದರೂ ಕೂಡ ಯೋಗಿಗೆ ಒಂದು ಚೂರು ಬಾಧಕ ಇಲ್ಲ. ಯೋಗಿ ಕಾಶಿಯಲ್ಲೇ ಇರಲಿ ಅಥವಾ ಬೇರೆ ಯಾವ ಒಂದು ಇದರಲ್ಲಿ ಇರಲಿ, ಅಥವಾ ಸಂಸಾರಿ ಆಗಿರಲಿ, ಒಂದು ಕೆಟ್ಟ ಒಂದು ಸ್ಥಳದಲ್ಲೇ ಇರಲಿ, ಸಂಸಾರಿ ಆಗಿರಲಿ ಅಥವಾ ಸನ್ಯಾಸಿನೇ ಆಗಿರಲಿ ಅಥವಾ ಪುಣ್ಯನೇ ಮಾಡಲಿ ಅಥವಾ ಪಾಪನೇ ಮಾಡಲಿ, ಹೇಗಿದ್ದಾಗಾದರೂ ಕೂಡ ಆ ಯೋಗಿಗೆ ಯಾವ ಜನ್ಮಾಂತರದ ನರಕ ಯಾತನಾದಿಗಳು ಬಾಧೆ ಇರೋದಿಲ್ಲ. ಎಲ್ಲನೇ ಇರಲಿ ಅದ್ರದ್ದು ಏನಾದರೂ ಒಂದು ಆಗ್ತದೆ ಅನ್ನೋದ್ರ ಪರಿಣಾಮ ಅಂತಂದರೆ ಏನೂ ಆಗಂಗಿಲ್ಲ. ಎಲ್ಲಿದ್ದರೂ ಕೂಡ ಪುಣ್ಯ ಅಥವಾ ಪಾಪ ಏನು ಇದ್ದಾಗಾದರೂ ಕೂಡ ಆ ಯೋಗಿಗೆ ಮತ್ತೆ ಹುಟ್ಟುತ್ತಾನೇನ್ರಿ ಮತ್ತು ಸಾಯ್ತು. ಅದಕ್ಕೆ ಈ ಜ್ಞಾನದಲ್ಲಿ ಎಷ್ಟು ತಾಕತ್ತು ಐತಿ ಅಂದ್ರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಲ ನೋಡ್ರಿ, ಒಂದು ಸಲ ಅದಕ್ಕೆ ಬಡ್ದಾಡಬೇಕು, ಯಾತಕ್ಕಾಗಿ ಬಡ್ದಾಡಬೇಕು, ಇದಕ್ಕೆ ಬಡ್ದಾಡ್ರಿ ಅಂತ ಮಹಾತ್ಮರು ಭಾಳಷ್ಟು ಹೇಳಿದ್ದಾರೆ ಈ ವಿಚಾರದಾಗ. ಈಗ ಒಂದು ಸಲ ತುಪ್ಪ ಆಯ್ತಂದ್ರೆ ತಿರ್ಗಾ ಅದು ಮತ್ತೆ ಮೊಸರಾಗಂಗಿಲ್ಲ, ತಿರ್ಗಾ ಬೆಣ್ಣೆ ಆಗಂಗಿಲ್ಲ, ತಿರ್ಗಾ ಅದಕ್ಕೆ ಇವನ್ನೆಲ್ಲ ನೋಡಿ ಪ್ರಾಕ್ಟಿಕಲ್ಲಾಗಿ ನಮ್ಮೊಳಗೆ ನಾವು ಅಳವಡಿಸ್ಕೊಳ್ಬೇಕು. ಒಂದು ಸಲ ನೀರಿನಿಂದ ಆದಂಥ ಮುತ್ತು ಮತ್ತು ನೀರಲ್ಲಿ ಹಾಕಿದ್ರು ಕೂಡ ಅದು ತಿರ್ಗಾ ನೀರು ಆಗ್ತದೆ ಅಂದ್ರೆ ಆಗಂಗಿಲ್ಲ. ಅದ್ರಾಗ ಒಂದು ಸಲ ಜ್ಞಾನ, ಅದು ನಿನ್ನಲ್ಲೇ ಅಡಗಿದಂಥ ಜ್ಞಾನ, ಒಂದು ಸಲ ನೀ ತಿರ್ಗಾ ನೋಡ್ಕೊಂಡು ಅಂದ್ರೆ ನೋಡ್ರಿ ಅದು ಅದ್ಭುತ. ಮತ್ತು ತಿರ್ಗಾ ನಿನಗೆ ಅಜ್ಞಾನ ಅನ್ನುವಂಥ ಕತ್ತಲೆ ಯಾವತ್ತೂ ನಿನಗೆ ಹತ್ರ ಬರೋಂಗಿಲ್ಲ. ಅದು ಅಷ್ಟು ಒಂದು ಉತ್ಕೃಷ್ಟವಾದಂಥ ಜ್ಞಾನ. ಅದಕ್ಕೆ ಒಂದು ಸಲ ನೀನು 84 ಲಕ್ಷ ಅಂದರೆ ನಾವು ವಿಚಾರ ಮಾಡಬೇಕು. ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್, ಪರಮಾಣುಗಳನ್ನು ತೆರೆತು ದೇಹವನ್ನು ಧರಿಸಿ ಒಂದೊಂದು ಜೀವರ ಬಸರೋಳು ಬಂದು ಅಂತ ಹೇಳ್ಯಾರ ಅವರು. ಅಷ್ಟು ಜನ್ಮಗಳು ಅಂದರೆ ಎಷ್ಟು ಲೆಕ್ಕ ಹಾಕಬೇಕಲ್ಲ. ನಾವು ಯಾವಾಗ ಭೂಮಿ ಹುಟ್ಟೋದು ಆವಾಗ ಹುಟ್ಟಿದವ್ರು ನಾವು. ಈ ಮಣ್ಣನ್ನು ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ಲ ಅಂತ ಹೇಳ್ತಾರೆ ಅವರು. ಈ ಭೂಮಿ ಐತಲ್ಲ, ಭೂಮಿ ಸಣ್ಣ ಕಣನ ನಾವು ಹಿಂಗೆ ಸೋಸಿದ ಸಣ್ಣ ಕಣಗಳು ಬರ್ತಾವೆ ನೋಡ್ರಿ, ಸಣ್ಣ ಸಣ್ಣ. ಅಷ್ಟೆಲ್ಲ ಜನ್ಮಗಳನ್ನು ಪಡ್ಕೊಂಡು ಬಂದೀವಿ ಅಂತ. ಅಷ್ಟು ಜನ್ಮಗಳನ್ನು ಪಡ್ಕೊಂಡು ಬಂದೀವಿ. ಆಯಾ ಜನ್ಮದಲ್ಲಿ ಏನೇನು ಇಟ್ಟಿಟ್ಟು ಪುಣ್ಯ ಮಾಡೀವಿ, ಆ ಪುಣ್ಯ ಎಲ್ಲ ಸೇಕರಣೆಯಾಗಿ ಈಗ ಇಷ್ಟೊಂದು ಮೇಲ್ಮಟ್ಟಕ್ಕೆ ಬಂದು ನಾವು ಇದನ್ನು ಕೇಳೋಕ್ಕೆ ನಮಗೆ ಸಾಧ್ಯ ಆಗ್ಯದಂತ ತಿಳ್ಕೊಳ್ಬೇಕು. ಇದನ್ನು ಯಾಕಂದರೆ ಭಾಳಷ್ಟು ಮೇಲ್ಮಟ್ಟಕ್ಕೆ ಬಂದಿದ್ದೀವಿ ನಾವು ಇವಾಗ. ಹಿಂದೆ ಭಾಳಷ್ಟು ಜನ ಕ್ಯೂ ಅದಾರ, ಇಲ್ಲಂತಿಲ್ಲ, ಹೌದಲ್ಲ. ನಾವು ಈ ಮಟ್ಟಕ್ಕೆ ಬರಬೇಕಾದ್ರೆ ಎಷ್ಟು ಜನ್ಮದ ಒಂದು ಪುಣ್ಯದ ಸೇಕರಣೆ, ಅದು ನಿಷ್ಕಾಮ ಪುಣ್ಯದ ಬಲ. ಇದು ಹೆಂಗಂದ್ರೆ ಒಂದು ಸಲ ನೋಡ್ರಿ, ಇದನ್ನು ಒಂದು ಸ್ವಲ್ಪ ಅಲಕ್ಷ್ಯ ಮಾಡಿದ್ದೇನೆ, ಸದ್ಗುರುವಿಗೆ ಶರಣಾಗತನಾಗಿ ಈ ವಾಕ್ಯಗಳನ್ನು ಕೇಳಿಬಿಟ್ರೆ ಜನ್ಮ ಎಷ್ಟೋ ಜನ್ಮಗಳ ಆ ಶರೀರ ಈ ಶರೀರ ಒತ್ಕೊಂಡು ಬಂದು ನಾಯಿ ನರಿಯಂಗೆ ಸತ್ತು ಹೋಗಿ ಅಷ್ಟೊಂದು ಅತ್ಯಂತ ದುಃಖ ನಿವೃತ್ತಿ ಅಂತ ಹೇಳ್ತಾರೆ ಅವರು. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಸ್ಥಿತಿ. ಯಾವಾಗ ಈ ಜ್ಞಾನ ನಿನಗೆ ಒಟ್ಟಿತು ಅಂತಂದಾಗ ಅಷ್ಟು ಜನ್ಮದ ಏನು ಇರ್ತದಲ್ಲ ದುಃಖ ಎಲ್ಲ ಒಂದು ಸಲಕ್ಕೆ ನಿವೃತ್ತಿ ಆಗಿಬಿಡ್ತದೆ ನೋಡ್ರಿ. ಮತ್ತು ತಿರ್ಗಿ ಆ ದುಃಖ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ನಿನಗೆ. ಅದ್ರಾಗ ಎಷ್ಟು ಆನಂದ ಐತಿ ಹೇಳ್ರಿ ಅದ್ರಾಗ. ಮತ್ತು ಹುಟ್ಟಿ ಬರುವಂಥದ್ದು ಮತ್ತೆ ಐತೇನು, ಮತ್ತು ದುಃಖಕ್ಕೆ ಹೋಗ್ತೀಯೇನು, ತಾಯಿ ಅನ್ನುವಂಥ ಗರ್ಭಕ್ಕೆ ನೀವು ಹೋಗ್ತೀಯೇನು ಅಂದರೆ ಆನಂದನೇ ಎಲ್ಲಿ ಹೋಗೋದಿಲ್ಲ ಬರೋದಿಲ್ಲ. ಎಷ್ಟು ಆನಂದವಾಗಿರ್ತೀಯಲ್ಲ. ಅದಕ್ಕೆ ಜನ್ಮಾಂತರ ಯಾತನಾದಿಗಳು ಇಲ್ಲವೇ, ಬಾಧೆನೇ ಇಲ್ಲ ಅಂತ ಹೇಳ್ತಾರೆ. ಒಂದು ಸಲ ನಿನಗದು ಜ್ಞಾನ ಆಯ್ತಂದ್ರೆ ನೀ ಎಲ್ಲನೇ ಇರಪ್ಪ, ಇಲ್ಲೇ ಇರ್ಬೇಕಂತಲ್ಲ. ಈ ಸಂಸಾರಿಯೇ ಇಲ್ರಿ, ಮನೆಯಾಗೆ ಇರಬಾರ್ದ್ರಿ ಅಂತಲ್ಲ, ಸಂಸಾರದಾಗ ಇರಬಾರ್ದು ಅಂತಲ್ಲ, ಕಾಶಿ ಒಳಗೆ ಇರ್ಬೇಕನ್ನೋದಂತಲ್ಲ. ಎಲ್ಲೇನು ಯಾವ ಜಾಗದಾಗನೇ ಇರು, ನೀ ಏನಾರ ಮಾಡು. ನಿನ್ನ ಕಡೆಯಿಂದ ಅಕಸ್ಮಾತ್ ಈಗ ಏನಾದರೂ ಒಂದು ಪಾಪನೇ ಗಟ್ಟಿಸ್ಬೋದು, ಪುಣ್ಯನೇ ಗಟ್ಟಿಸ್ಬೋದು, ಗೊತ್ತಾಗದೇ ಆಗಿರ್ತಾವೆ ಕೆಲವು ಸಲ. ಅದರ ಅಜ್ಞಾನ ಇದು ತಿಳ್ಕೊಳ್ಳದೆ ಇದ್ದಾಗ ಆ ಪಾಪ ಪುಣ್ಯ ಅದಕ್ಕೆ ಲೇಪನ ಆಗ್ತದೆ. ಆದರೆ ಈ ಜ್ಞಾನಿಗೆ ಅಕಸ್ಮಾತ್ ನಿನಗೆ ಗೊತ್ತಿರದೆ ಒಂದು ಪಾಪ ಪುಣ್ಯ ಘಟಿಸಿದ್ರು ಕೂಡ ಅದರಿಂದ ನಿನಗೆ ಜನ್ಮಾಂತರದ ಬಾಧೆ ಆಗಿರ್ಬೋದು, ಯಾವುದು ನಿನಗೆ ಅದು ಸಂಬಂಧ ಆಗಂಗಿಲ್ಲ, ಅದು ನಿನಗೆ ಲೇಪನ ಆಗಂಗಿಲ್ಲ.
ಅದಕ್ಕೆ ಇಲ್ಲಿ ಕೂಡ ಎರಡೇ ನುಡಿಯಲ್ಲಿ ಹೇಳ್ತಾರೆ, ಜ್ಞಾನಾಗ್ನಿಯಿಂದೆ ಕರ್ಮಾನೀಕವನ್ನು ಯೋಗಿ ತಾನೇ ಶೇಷಿತಮನೆ ಸುಡುವನು ಮಾನಿನಿ ಮೈತ್ರಿ ನಿನಗೆ ಸಂದೇಹ ಏನುಂಟು ಶಾಸ್ತ್ರಸಮ್ಮತವಿದು ಅಂತ ಹೇಳ್ತಾರೆ. ಮಾನಿನಿ ಅಂದ್ರೆ ಮರ್ಯಾದೆ ಉಳ್ಳಂಥ ಹೆಣ್ಣು ಮಕ್ಕಳಲ್ಲಿ ಶ್ರೇಷ್ಠಳಾದಂಥ ಮೈತ್ರಾದೇವಿ ಮಾನಿನಿ ಅಂದರೆ. ಜ್ಞಾನಾಗ್ನಿ ಅಂತಂದ್ರೆ ಜ್ಞಾನ ಅನ್ನುವಂಥ ಅಗ್ನಿಯಿಂದ ಸಂಚಿತ ಕರ್ಮ ಅಂದ್ರೆ ಈ ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮ ಇದು ಸುಟ್ಟು ಭಸ್ಮ ಆಗಿರ್ತದೆ. ಅದಕ್ಕೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮ ಸಾತ್ಕುರತೆ ಅಂತ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ ಇದನ್ನು. ಯಾಕಂದ್ರೆ ಯಾವ ರೀತಿ ಈ ಒಂದು ಅಗ್ನಿಯಲ್ಲಿ ಹತ್ತಿ ಹರಳೆ ಅಂತ ಹೇಳ್ತಾರಲ್ಲ, ಅದು ಹೆಂಗೆ ಸುಟ್ಟು ಹೋಗ್ತದೋ ಅದರಂಗೆ ಒಂದು ಸಲ ನಿನಗೆ ಜ್ಞಾನ ಆಯಿತು ಅಂತಂದ ಹೇಳ್ತಾರೆ. ಏನು ಹೇಳ್ತಾರೆ? ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ, ಮನೆ ಮಾರು ದೊರೆದು ವನವಾಸ ಬೇಡ, ತನಗಿನಿತು ತತ್ವಜ್ಞಾನ ಸಂಜನಿಸಲ್ ಅಘವೆಲ್ಲವನ್ನು ಕೆಡಿಪುದು ಅದರಿಂದ. ಅಘ ಅಂದ್ರೇನ ಪಾಪ ಎಲ್ಲ ಸುಟ್ಟು ಹೋಯ್ತಂದ್ರೆ ಉಳಿಯುವಂಥದ್ದು ನಿನ್ನ ಸ್ವರೂಪನೇ ಇರ್ತದೆ. ಅಘವೆಲ್ಲವನ್ನು ಒಂದೊಂದಕ್ಕೆ ನೀನು ಪಾಪವನ್ನು ಕಳ್ಕೊಳಕ್ಕೆ ಅಲ್ಲಿ ಇಲ್ಲಿ ಅಂತ ಎಷ್ಟು ಜನ್ಮಕ್ಕೆ ತಿರುಗಾಡ್ತಿ ಹೇಳ ನೀನು. ಅದಕ್ಕೆ ಬೇಕಲ್ಲ ಎಷ್ಟು ಇಂಥಲ್ಲಿ ಯಾತ್ರೆಗೆ ಹೋಗ್ತೀನಿ, ಇಂಥ ಪೂಜೆ ಮಾಡ್ತೀನಿ, ಯಾತಕ್ಕೆ ಒಂದೊಂದು ಪಾಪ ಕಳ್ಕೊಳಕ್ಕೆ ಬಡ್ದಾಡ್ತೀಯಲ್ಲ. ನಿನ್ನ ಪಾಪದಕ್ಕೆ ಒಂದು ಸಂಚಿತ ಕರ್ಮ ಏನು ಬೆಟ್ಟದಷ್ಟು ಐತಿ. ಮತ್ತು ಎಷ್ಟು ಜನ್ಮ ನೀನು ತೊಗೊಂಡು ಬಂದರೂ ಕೂಡ ಇಂಥ ಪಾಪ ಸುಟ್ಕೊಳಕ್ಕೆ ಸಾಧ್ಯ ಆಗ್ತದೆ ನಿನಗೆ. ಅದಕ್ಕೆ ಒಂದು ಸಲ ಜ್ಞಾನ ನಿನಗೆ ಗುರು ಮುಖಾಂತರ ನೀನು ಕೇಳ್ತಾ ನಿನಗೆ ಜ್ಞಾನ ಅಳವಟ್ಟಿತ್ತಂದ್ರೆ ಎಷ್ಟೋ ಜನ್ಮದಿಂದ ಮಾಡಿದಂಥ ಒಂದು ಪಾಪದ ರಾಶಿ ಸುಟ್ಟು ಭಸ್ಮ ಆಗಿಬಿಡ್ತದೆ. ಅಷ್ಟು ಶಕ್ತಿ ಇದರಲ್ಲಿ ಐತೆ. ಅದಕ್ಕೆ ಹೇಳ್ತಾರ, ಈ ಹತ್ತಿಗೆ ನೋಡ್ರಿ, ಒಂದು ಲಾರಿ ಹತ್ತಿ ಇರಲಿ, ಹತ್ತಿಗೆ ಒಂದು ಸಣ್ಣ ಕಿಡಿ ಬೀಳಿ ಹೆಂಗೆ ಸುಟ್ಟು ಹೋಗ್ತದೆ ಹೇಳ್ರಿ, ಎಲ್ಲ ಸುಟ್ಟೋಗ್ಬಿಡ್ತದಲ್ಲ. ಅದ್ರಂಗ ಜ್ಞಾನಿಯ ಸಂಚಿತ ಕರ್ಮ ಎಲ್ಲವೂ ಅದರಿಂದ ಸುಟ್ಟದತ್ತಂದ ಜ್ಞಾನದಿಂದ. ನೋಡ್ರಿ, ಜ್ಞಾನಾಗ್ನಿಂದ ಏನು ಉಳಿದಂತೆ ಸುಟ್ಟು ಹೋಗಿದವಂತ ನಾ ಹೇಳಕತ್ತಿಲ್ಲ ಮೈತ್ರ, ಸುಟ್ಟೋಗ್ಬಿಡ್ತಾವ ನಾ ಹೇಳಕತ್ತಿಲ್ಲ, ಸ್ಮೃತಿಗಳು ಹೇಳ್ತಾ ಇದ್ದಾವ. ಅಷ್ಟು ಶಕ್ತಿ ನೋಡ್ರಿ. ಅಂಥ ಒಂದು ಸಂಚಿತ ಕರ್ಮವನ್ನು ಸುಟ್ಟು ಭಸ್ಮ ಮಾಡುವಂಥ ಶಕ್ತಿ ಜ್ಞಾನದಲ್ಲೇ ಐತೆ ಮೈತ್ರ. ನಾನು ಹೇಳಕತ್ತಿಲ್ಲ, ಸ್ಮೃತಿಗಳಲ್ಲಿ ಹೇಳ್ತಾವೆ ನೋಡು ಈ ವಿಚಾರ. ಅಷ್ಟು ಶಕ್ತಿ ಆದ ಇದು ಜ್ಞಾನಕ್ಕೆ. ನೋಡ್ರಿ, ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಏನಾರು ಕಷ್ಟ ಐತೇನ್ರಿ? ಏನು ಹೇಳ್ತಾರೆ? ನೀನು ಉಪವಾಸ ಇರೋಕೆ ಹೋಗಬೇಡ, ಹೌದಲ್ಲ? ತನುವ ದಂಡಿಸಬೇಡ. ನಾವೇ ಶರೀರಕ್ಕೆ ದಂಡನೆ ಮಾಡ್ತೀವಿ, ಒಂದೊಂದು ತಿಂಗಳು 2-2 ತಿಂಗಳು ಉಪವಾಸ ಇರ್ತೀವಿ. ದೇವ್ರ ಜ್ಞಾನ ಎಷ್ಟು ಸುಲಭ ಐತೆ ನೋಡ್ರಿ, ಭಾಳ ಸುಲಭ ಐತಲ್ಲ. ನಾವೆಲ್ಲರೂ ಹೋಗಿ ಗುಡಿ ಗುಂಡಾರ ಸುತ್ತರದೇ ಐತೇನೆ. ಬೆಳಗ್ಗೆ 4 ಗಂಟೆಗೆ ಹೋಗಿ ಅಂತೇಳಿ ದೇವ್ರ ಗುಡಿ ಸುತ್ತಾರೆ. ಎಷ್ಟು ಕರ್ಮಗಳಿಗೆ ಎಷ್ಟು ಕಷ್ಟ ಐತೆ ಹೇಳ್ರಿ, ಶರೀರಕ್ಕೆ ಎಷ್ಟು ಕಷ್ಟ ಕೊಡಬೇಕು ಕರ್ಮಗಳು. ಗುಡಿ ಗುಂಡಾರ ಸುತ್ತರಿಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಎಷ್ಟಷ್ಟು ಕಷ್ಟ. ಆ ಜ್ಞಾನಕ್ಕೆ ಐತೇನ್ರಿ? ಸುಮ್ಮ ಕುಂದಿರ್ಬೇಕಷ್ಟೆ. ಕುಂತು ಗುರುವಾಕ್ಯವನ್ನು ಸುಮ್ಮ ಸ್ವೀಕಾರ ಮಾಡಬೇಕು, ಅದ್ರ ಪ್ರಕಾರ ಚಿಂತನೆ ಮಾಡಬೇಕು. ಭಾಳ ಸುಲಭ ಅಲ್ಲ, ಭಾಳ. ಅದಕ್ಕೆ ಹೇಳಿದ್ದು ಮೈತ್ರಿ, ಇದನ್ನು ನನಗೆ ಹೇಳಂದ್ರು ಮಾಡ ಅನ್ನೋದು ಬೇಡಪ್ಪ ನನಗೆ. ಸುಮ್ಮನೆ ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದವಳಿದು ಸನ್ನುತ ನಿಜ ಸುಖದವಳು ಆ ನಿರುತ್ತಿರ್ಪ ಇತಕ್ಕಿದೆ ಮತ್ತು ಅನ್ಯವಿಲ್ಲೆಂದೆನಿಪ ಸದ್ಗತಿಯೇನೆ ಪೇಳೆನೆಗೆ ಅಮಳಾತ್ಮ ಸದ್ಗತಿಯನ್ನು ನನಗೆ ಹೇಳಪ್ಪ ಅಂತ ಹೇಳಿದಳಾಕೆ ಮೈತ್ರಾದೇವಿ. ಕೇಳುವಂಥದ್ದು. ಅದಕ್ಕೆ ಜ್ಞಾನಿಗೆ ಸಂಚಿತ ಕರ್ಮ ಹೆಂಗದ ಅಂದ್ರೆ ಜ್ಞಾನ ಇದರಿಂದ ಇದು ಎಲ್ಲ ಸಂಚಿತ ಕರ್ಮ ಸಮೂಹ ಸುಟ್ಟು ಭಸ್ಮ ಆಗ್ಯದ. ಮತ್ತು ಇಲ್ಲಿ ಕೂಡ ಏನು ಹೇಳ್ತಾರ, ಯೋಗಿ ತಾನು ಅಶೇಷಿತ ಮನೆ ಅಂದರೆ ಕೊಂಚವಾದರೂ ಉಳಿಯದೆ ಹಾಗೆ. ತಾನು ಅಶೇಷಿತ ಮನೆ ಅಂದರೆ ಒಂದು ಸ್ವಲ್ಪ ಕೂಡ ಉಳಿದಿಲ್ಲ, ಅಲ್ಲಿ ಉಳಿಯಂಗಿಲ್ಲ. ಆ ಕರ್ಮ ಅನ್ನುವಂಥದ್ದು ಒಂದು ಸ್ವಲ್ಪ ಕೂಡ ಇಲ್ಲ. ಈ ಜ್ಞಾನ ಅಗ್ನಿಯಿಂದ ಕರ್ಮ ಅನ್ನುವಂಥದ್ದು ಸಂಪೂರ್ಣ ಭಸ್ಮ ಆಗಿಬಿಡ್ತದ. ಮಾನಿನಿ ಮೈತ್ರಿ, ನಿನಗೆ ಸಂದೇಹವೇನುಂಟು? ನೀನು ಸಂಶಯ ಮಾಡಬೇಡ ಮೈತ್ರ. ನೋಡು, ನಿನ್ನ ಸಂದೇಹ ಏನುಂಟು? ಹೌದಪ್ಪ, ನಾನು ಹೇಳ್ತೀನಿ ಅಂತಂದ್ರೆ ನಿನ್ನ ಸಂಶಯ ಬರ್ಬೋದು. ಆದರೆ ಶ್ರುತಿ, ಅದಕ್ಕೆ ಹೇಳ್ತಾರೆ ಶ್ರುತಿ ಗುರುಗಳ ತತ್ವಮಸಿ. ಇದು ಹೆಂಗೈತಂದ್ರೆ, ಈ ಶ್ರುತಿ
ಮತ್ತು ಸ್ಮೃತಿ ಹೇಳಿದಂಥ ವಿಚಾರಗಳನ್ನು ನಾನು ಹೇಳಕತ್ತೇನೆ, ನೀನು ಯಾವ ಸಂಶಯಕ್ಕೆ ಒಂದು ಅವಕಾಶ ಕೊಡುವಂಗಿಲ್ಲ ಮೈತ್ರ ಅಂತ ಹೇಳ್ತಾರೆ ಅವರು. ಯಾವ ರೀತಿಯಿಂದನೂ ಈ ಈ ಈ ರೀತಿ ಸ್ಮೃತಿಗಳಲ್ಲಿ ಹೇಳಿದಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ. ಅದರಿಂದ ಸಂಚಿತ ಕರ್ಮ ಮೂಲಕ ಅಥವಾ ಏನಂದ್ರೆ ಜನ್ಮಾಂತರ ಒಂದು ಭಯ ಇಲ್ಲ, ಸುಟ್ಟೋಗಿರ್ತದೆ. ಈ ವಿಷಯದಲ್ಲಿ ಯಾವ ಸಂಶಯ ಪಡುವಂಥ ಅವಶ್ಯಕತೆ ಇಲ್ಲ ಮೈತ್ರ ಅಂತ ಹೇಳ್ತಾರೆ. ಹೆಂಗೆ ಅಂತಂದ್ರೆ 3ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ಸಂಚಿತ ಕರ್ಮ ಪೂರ್ತಿ ಸುಟ್ಟು ಹೋಗುವಂಥದ್ದು. ಹೆಂಗೆ ಸುಟ್ಟು ಹೋಗ್ತದೆ ಅನ್ನುವಂಥದ್ದು ಕರ್ಪೂರದ ದೃಷ್ಟಾಂತ ಕೊಡ್ತಾರೆ ಅವರು. ಉರುವಗ್ನಿಯಿಂದೆ ಕರ್ಪೂರವೆಂತು ತಿಳಿ ಬೂದಿ ಬೆರೆಸಿ ಬೇವಂತೆ ಯೋಗೀಶನು ಉರುಪುವನ್ನು ಅಖಿಲ ಕರ್ಮವನ್ನು ನಿಶೇಷಮಾಗಿರೇ ನಿಜ ಜ್ಞಾನ ಪಾವಕನೆಂದೆ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ಉರುವಗ್ನಿಯಿಂದೆ ಅಂತಂದ್ರೆ ಜ್ಞಾನ ಯಾಕಂದ್ರೆ ಈ ಭಾಳಷ್ಟು ಉರಿತಿರ್ತದೆ ನೋಡ್ರಿ, ಆ ಬೆಂಕಿಯಿಂದ ಕರ್ಪೂರ ಯಾಕಂದ್ರೆ ಕರ್ಪೂರಕ್ಕೆ ನಾವು ಬೆಂಕಿ ಹಚ್ಚಿದಾಗ ಅದು ಉರಿತದೆ. ಆದ್ರೆ ಉರಿದ ನಂತರ ಏನಾರು ಉಳಿತದೆ ಅನ್ನೋದ್ರಾಗ ಏನು ಉಳಿಯಂಗಿಲ್ಲ. ಅದು ಹೆಂಗೆ ಉಳಿಯಂಗಿಲ್ಲೋ ಹಾಗೆ ಜ್ಞಾನಾಗ್ನಿಯಿಂದ ಸಂಚಿತ ಕರ್ಮ ಎಲ್ಲ ಸುಟ್ಟು ಭಸ್ಮ ಆಗಿರ್ತದ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ ಅವ್ರು. ಕರ್ಪೂರ ಹೆಂಗೆ ಸುಟ್ಟು ಹೋಗ್ತದೆ, ಕರ್ಪೂರ ಸುಟ್ಟು ಏನಾರ ಅಲ್ಲಿ ಉಳಿತದೆ ಒಂದು ಸ್ವಲ್ಪರ, ಏನು ಉಳಿಯಂಗಿಲ್ಲಲ್ಲ. ಅದೇ ರೀತಿ ಕೂಡ ಜ್ಞಾನ ಅನ್ನುವಂಥದ್ದು ನಿನ್ನ ಸಂಚಿತ ಕರ್ಮವನ್ನು ಸುಟ್ಟು ಭಸ್ಮ ಮಾಡಿಬಿಡ್ತದ, ಒಂದು ಸ್ವಲ್ಪ ಕೂಡ ಉಳಿಯಂಗಿಲ್ಲ ಅಲ್ಲಿ. ಅಂದ್ರೆ ಯಾವ ಜನ್ಮಾಂತರಕ್ಕೆ ಕಾರಣ ಆಗಂಗಿಲ್ಲ, ಒಂದು ಸ್ವಲ್ಪ ಕೂಡ ಆಗಂಗಿಲ್ಲ ನೋಡ್ರಿ. ಮತ್ತು ಹುಟ್ಟಿ ಬರೋಕ್ಕೆ ಸಾಧ್ಯನೇ ಇಲ್ಲ. ತಾಯಿ ಅನ್ನುವಂಥ ಒಂದು ಗರ್ಭಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಈ ರೀತಿ. ಮತ್ತು ಮುಂದೆ ಜನ್ಮಾಂತರಕ್ಕೆ ಕಾರಣ ಆಗಂಗಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅವರು. 4ನೇ ನುಡಿಯಲ್ಲಿ ಹೇಳ್ತಾರೆ, ಸಂಚಿತ ಕರ್ಮವು ಜ್ಞಾನಾಗ್ನಿಯಿಂದ ದಹಿಸ್ತದನ್ನುವಂಥದ್ದು ಶಾಸ್ತ್ರ ಪ್ರಮಾಣದಿಂದ ತಿಳಿಬೇಕೇ ಹೊರತು ಅನುಭವದಿಂದ ಕಂಡು ಬರೋದಿಲ್ಲ ಅಂತ ಶಂಕೆ ಮಾಡಿದರೆ ಏನು ಹೇಳ್ತಾರೆ ಅಂದ್ರೆ, ಹೌದು ಸಂಚಿತ ಕರ್ಮ ಜ್ಞಾನಾಗ್ನಿಯಿಂದ ಅದು ಸುಟ್ಟು ಹೋಗ್ತದಂತ ಶಾಸ್ತ್ರ ಪ್ರಮಾಣದಿಂದ ತಿಳಿಬೇಕಾಗ್ತದೆ ಹೊರತು ಅದು ಅನುಭವದಿಂದ ಕಂಡು ಬರೋಂಗಿಲ್ಲ ಅಂತ ವಿಚಾರ ಮಾಡಿದರೆ ಅದು ಯೋಗಿ ಅನುಭವಕ್ಕೆ ಬರ್ತದೆ ಅಂತ ಹೇಳ್ತಾರೆ ಮುಂದಿನ ವಿಚಾರ 4ನೇ ನುಡಿಯಲ್ಲಿ. ಮತ್ತೇನು ಹೇಳ್ತಾರೆ ನೋಡೋಣ. ದ್ವೈತ ಕಾನನವನು ಮತ್ತು ಅದ್ವೈತ ಅಗ್ನಿಯೋಳು ಭಸ್ಮಿ ಭೂತವೆನಲ್ ಸುಡುವನು ಯೋಗಿ. ಪೂತ ಶರೀರ ಮೈತ್ರಿಯೇ ನಂಬಿದ ನಿಲ್ಲಿ ಮಾತು ಬೇರೆನ್ನುಂಟು ತಿಳಿಯಲಿಕ್ಕೆ. ನೋಡ್ರಿ, ಪೂತ ಶರೀರ ಮೈತ್ರಿ ಅಂತಂದ್ರೆ ಏನು? ಇಲ್ಲಿ ಪೂತ ಶರೀರ ಅಂತ ಹೇಳಿದ್ದಾರೆ, ಅದರ ಪವಿತ್ರವಾದಂಥ ಶರೀರವುಳ್ಳ ಅಂತ ಮೈತ್ರಾದೇವಿಯೇ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಇದು ಈ ಮಲಮೂತ್ರದಿಂದ ಕೂಡಿದಂಥ ಶರೀರ ಇದು ಭಾಳಷ್ಟು ಪವಿತ್ರವಾಗಬೇಕಾಗಿತ್ತಂದ್ರೆ ಜ್ಞಾನನೇ ಮುಖ್ಯ. ಸುಮ್ಮನೆ ಶರೀರ ಬಂದದಿದೆ, ಯಾವುದು 3 ಕಾಸಿಗೆ ಬೆಲೆ ಇಲ್ಲಪ್ಪ ಅಂತ ಹೇಳ್ತೀವಿ ಖರೆ. ಆದ್ರೆ ಇಂಥ ಶರೀರ ಏನಾಗಬೇಕಾಗ್ಯದ ಈಗ ಪರಿಶುದ್ಧವಾಗಿ, ಯಾಕಂದ್ರೆ ಮಂತ್ರಮಯ ಶರೀರ ಆಗಬೇಕಾಗಿರುವಂಥದ್ದು. ಇದಕ್ಕೆ ಬೆಲೆ ಬರಬೇಕಾಗಿತ್ತು ಅಂತಂದ್ರೆ ಈ ಜ್ಞಾನದಿಂದನೇ ಬೆಲೆ ಬರುವಂಥದ್ದು ಶರೀರಕ್ಕೂ ಕೂಡ. ಅದಕ್ಕೆ ಮಹಾತ್ಮರ ಒಂದು ಶರೀರಗಳಿಗೆ ನೋಡ್ರಿ, ಎಲ್ಲಿ ನಮ್ಗೆ ಇಷ್ಟ ಬಂದಲ್ಲಿ ಆ ಶರೀರವನ್ನು ಇಡುವಂಥದ್ದು. ಮತ್ತು ಅಂಥ ಶರೀರದಿಂದ ಕೂಡ ನಾವು ಹೇಳಿದಂಥ ಒಂದು ಅಂದ್ಕೊಂಡಂತಹ ಒಂದು ಅಪೇಕ್ಷೆಗಳು ಈಡೇರ್ತಾವೆ. ಅಂಥ ಒಂದು ಪುಣ್ಯಮಯ ಶರೀರ ಆಗಿರ್ತದೆ ಯಾರ್ದು? ಮಹಾತ್ಮರದು. ಹಾಗಾಗಿ ಇಲ್ಲಿ ಪವಿತ್ರವಾದಂಥ ಶರೀರವುಳ್ಳಂಥ ಮೈತ್ರ, ಯಾಕಂದ್ರೆ ತನ್ನನ್ನು ತಾನು ತಿಳ್ಕೊಳಕ್ಕೆ ಕೂತ್ಕೊಂಡಿದ್ದಾಳೆ, ಜ್ಞಾನವನ್ನು ಪಡ್ಕೊಳಕ್ಕೆ ಕೂತ್ಕೊಂಡಿದ್ದಾಳೆ, ಇದನ್ನು ಪಡ್ಕೊಳ್ತಾ ಇದ್ದಾಳೆ. ಅದಕ್ಕೆ ವರ್ಣನೆ ಮಾಡ್ತಾರೆ. ಅಂಥ ಒಂದು ಶರೀರ ಪವಿತ್ರವುಳ್ಳಂಥ ಶರೀರ ಮೈತ್ರಾದೇವಿ ನಿಂದು ಅಂತ ಹೇಳ್ತಾರೆ ಅವರು. ಮತ್ತು ದ್ವೈತ ಕಾನನವನು ಅಂದರೆ ದ್ವೈತ ಪ್ರಪಂಚ ರೂಪ ಅಡವಿ. ಇದು ದ್ವೈತ ಅನ್ನುವಂಥದ್ದು ಅದು ಬೇರೆ ಇದು ಬೇರೆ, ದೊಡ್ಡ ಕಾಡ್ರಿ ಇದು. ಎಷ್ಟು ಅಜ್ಞಾನ ನೋಡ್ರಿ, ಭ್ರಮ ಹೆಂಗೆ ತೊಗೊಂಡದ ಈ ಜಗತ್ತಿನ ಒಳಗೆ. ಯಾವ ರೀತಿ ಅಂದ್ರೆ ದ್ವೈತ ಪ್ರಪಂಚ ಇದು, ಅದು ಬೇರೆ ನಾನು ಬೇರೆ ಅನ್ನುವಂಥದ್ದು ಇದೇ ದೊಡ್ಡ ಅಜ್ಞಾನ. ಅದು ಅದರ ವಿಚಾರ ಅಜ್ಞಾನದ ರೂಪದಿಂದ ನೋಡಿದಾಗ ಭಾಳಷ್ಟು ದೊಡ್ಡ ಒಂದು ಅಜ್ಞಾನ ಐತೆ. ಈ ಜಗತ್ತು ಸತ್ಯ ಅಂತ ಅನ್ನಿಸ್ತದೆ ಇದು. ಯಾಕಂದರೆ ಇಂಥ ಒಂದು ಅಡವಿ, ದ್ವೈತ ಪ್ರಪಂಚ ರೂಪವಾದಂಥ ಅಡವಿಯನ್ನು ಅದ್ವೈತ ಅಗ್ನಿಯೋಳು ಅಂದ್ರೆ ಅದ್ವೈತ ರೂಪ ಅಗ್ನಿಯಿಂದ ಸುಡುವಂಥದ್ದು ಜ್ಞಾನಯೋಗಿ. ಯಾಕಂದ್ರೆ ಆತ
ಈ ದ್ವೈತ ಪ್ರಪಂಚ ಅನ್ನುವಂಥ ಅಡವಿಯನ್ನು ಅದ್ವೈತ ಅಗ್ನಿಯಿಂದ ಸುಡುವಂಥದ್ದು. ಈ ಜ್ಞಾನಯೋಗಿ ಯಾಕಂದ್ರೆ ಪ್ರತ್ಯಕ್ಷವಾಗಿ ಪ್ರತೀತಿಯಾಗುವ ದ್ವೈತ ರೂಪವಾದಂಥ ಈ ಪ್ರಪಂಚ ಅನ್ನುವಂಥ ಅಡವಿಯನ್ನು ಅದ್ವೈತ ಅಗ್ನಿಯಿಂದ ಸುಟ್ಟು ಬೂದಿಯನ್ನಾಗಿ ಮಾಡಿರ್ತಾನಂತ. ನೋಡ್ರಿ, ಯಾಕಂದ್ರೆ ಜ್ಞಾನಿಯ ದೃಷ್ಟಿನೇ ಬೇರೆ, ನಮ್ಮ ದೃಷ್ಟಿಗಳೇ ಬೇರೆ. ಈ ಜ್ಞಾನಿ ಈ ದ್ವೈತ ಪ್ರಪಂಚವನ್ನು ಸುಟ್ಟು ಭಸ್ಮ ಮಾಡಿರ್ತಾನಂತ. ಈತ ಅಜ್ಞಾನದ ದೃಷ್ಟಿಯಿಂದ ಈ ಜಗತ್ತು ಸತ್ಯ ಅಂತ ಹೋಗ್ತಿರ್ತಾನೆ. ಅಂದ್ರೆ ಅವನ ದೃಷ್ಟಿಯಲ್ಲಿ ಈ ದ್ವೈತ ಪ್ರಪಂಚವು ಹೆಂಗೆ ಕಾಣಿಸ್ತದ? ಸುಳ್ಳಾಗಿ ಕಾಣುವಂಥದ್ದು. ಇಲ್ಲಿ ಕೂಡ ಹೇಳ್ತಾರೆ, ಈ ದೃಷ್ಟಿಯಲ್ಲಿ ದ್ವೈತ ಪ್ರಪಂಚವು ನಿದ್ರಿತನಂತೆ ಕಾಣುವುದೇ ಇಲ್ಲ. ಈ ದ್ವೈತ ಪ್ರಪಂಚ ಕಾಣ್ತದೇನಂತಂದ್ರೆ ಅದಕ್ಕೆ ಕಾಣಂಗಿಲ್ಲ. ಯಾಕೆ ನಿದ್ರೆ ಒಳಗೆ ಈ ಪ್ರಪಂಚ ಕಾಣ್ತದೆ, ಜಗತ್ತು ಕಾಣ್ತಂದ್ರೆ ಕಾಣಂಗಿಲ್ಲಲ್ಲ. ಹಂಗೆ ಆತಗೂ ಕೂಡ ಈ ಜಗತ್ತು ಹೆಂಗೆ ಕಾಣಿಸ್ತದ ಅಂದ್ರೆ ಕಾಣೋದೇ ಇಲ್ಲ ಆತಗೆ ದ್ವೈತ ಪ್ರಪಂಚ ಅನ್ನುವಂಥದ್ದು. ಯಾಕಂದ್ರೆ ಈ ನಿದ್ದೆ ಮಾಡುವಂಥ ವ್ಯಕ್ತಿ ಜಗತ್ತು ಕಾಣಂಗಿಲ್ಲ. ಆ ರೀತಿಯಾಗಿ ಈತನ ದೃಷ್ಟಿಯಲ್ಲಿ ಈ ಜಗತ್ತು ಕಾಣಂಗಿಲ್ಲ. ಮತ್ತು ಇಲ್ಲಿ ಕೂಡ ಹೇಳ್ತಾರ, ಅಜ್ಞಾನಿಗಳು ಅದ್ವೈತವನ್ನು ಅರಿಯರು. ಅಜ್ಞಾನಿಗಳು ಅದ್ವೈತ, ಯಾಕಂದ್ರೆ ಅದು ಜ್ಞಾನದ ದೃಷ್ಟಿ ಇರಂಗಿಲ್ಲ ಅವರಿಗೆ. ಅವರು ಏನು ಹೇಳ್ತಾರೆ, ಯಾಕಂದ್ರೆ ಪ್ರಾತಿಭಾಸಿಕವಾಗಿ ಕಾಣುವಂಥ ಜಗತ್ತು ಸತ್ಯ ಅಂದ್ಕೊಂಡಿರ್ತಾರೆ. ಅವ್ರ ಕಣ್ಣಿಗೆ ಅಜ್ಞಾನದ ದೃಷ್ಟಿಯಿಂದ ಈ ಜಗತ್ತು ಸತ್ಯ ಅಂತ ಅಂದ್ಕೊಂಡಿರ್ತಾರೆ ಅವರು. ಅದಕ್ಕೆ ಇಂಥ ಅದ್ವೈತವನ್ನು ಅರಿಯರು. ಜ್ಞಾನಿಯು ದ್ವೈತವನ್ನು ಅರಿಯನೆಂದು ಹೇಳಿದೆ. ಯಾಕಂದ್ರೆ ಅವರು ಅದ್ವೈತವನ್ನು ಅರಿಯಂಗಿಲ್ಲ, ಜ್ಞಾನಿ ಇದನ್ನು ದ್ವೈತವನ್ನು ಅರಿಯಂಗಿಲ್ಲ, ಅಥವಾ ಬಿಟ್ಟಿರ್ತಾನೆ. ಅದರಿಂದ ನೀನು ಹೇಳಿದ ಮಾತು ನಿಜವೆಂದು ನಂಬು ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಕೂಡ ಈ ವಿಷಯದಲ್ಲಿ ಸಂಶಯ ಬೇಡ. ಯಾಕಂದ್ರೆ ಅನುಭವ ಸಿದ್ಧವಾದಂಥ ಮಾತೈತೆ ಮೈತ್ರ ಅಂತ ಹೇಳ್ತಾರೆ. ಯಾಕಂದ್ರೆ ಈತಗ ಜಗತ್ತು ಸತ್ಯ ಅನ್ನಿಸ್ತದೆ, ಜ್ಞಾನಿಗೆ ಇದು ಅಸತ್ಯ ಅಂತ ಅಂದ್ಕೊಂಡಿರ್ತಾನೆ. ಈತನ ವಿಷಯದಲ್ಲಿ ಅದು ಕಾಣೋದೇ ಇಲ್ಲ. ಯಾವುದು ಜಗತ್ತು ಜ್ಞಾನಿಯ ದೃಷ್ಟಿಯಿಂದ ಸುಟ್ಟು ಭಸ್ಮ ಆಗಿರ್ತದೆ ಅದು. ಹಾಗಾಗಿ ಇಲ್ಲಿ ಕೂಡ ವಿಚಾರ ಮಾಡಿ ನೋಡಿದಾಗ ಮೈತ್ರ ಇದನ್ನು ನಂಬು ಅಂತ ಹೇಳ್ತಾರೆ. ಅಂತ ಅದ್ವೈತ ಜ್ಞಾನಾಗ್ನಿಯಿಂದ ಈ ದ್ವೈತ ಪ್ರಪಂಚವನ್ನು ಸುಟ್ಟು ಭಸ್ಮ ಮಾಡಿರ್ತಾನೆ ಅನ್ನುವಂಥ ವಿಚಾರವನ್ನು ಇದನ್ನು ನಂಬು ಮೈತ್ರ ಅಂತ ಹೇಳ್ತಾರೆ. ಇದೇ ಸತ್ಯ, ಅದು ನೋಡು, ಇದ್ರ ಮೇಲೆ ವಿಶ್ವಾಸ ಇಡು ಅಂತ ಹೇಳ್ತಾರೆ. ಸಂಪೂರ್ಣ ಆತನ ಒಂದು ದೃಷ್ಟಿಕೋನ ಸಂಪೂರ್ಣ ಬದಲಾವಣೆ ಆಗಿರ್ತದೆ, ಯಾರ್ದು? ಜ್ಞಾನಿದು. ಹಾಗಾಗಿ ಆತನ ದೃಷ್ಟಿಗೆ ಈತನ ದೃಷ್ಟಿಗೆ ಭಾಳ ವ್ಯತ್ಯಾಸ ಅದ. ವಿಚಾರ ಮಾಡಿ ನೋಡು ಮೈತ್ರ, ಇದು ನಂಬು, ಇದೇ ಮಾತು ನಂಬು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅವರು. ಮತ್ತು ಇಲ್ಲಿ ಇನ್ನೂ ಒಂದು ವಿಚಾರವನ್ನು ಹೇಳ್ತಾರೆ. ಯೋಗಿ ಸಂಚಿತ ಕರ್ಮವನ್ನು ಸುಟ್ಟರೂ ಕೂಡ ಭಾವಿ ಪುಣ್ಯ ಪಾಪಗಳು ಅವನಿಂದ ಅವಶ್ಯವಾಗಿ ಮಾಡಲ್ಪಡ್ತಾವ. ಅವುಗಳಿಂದ ಅವನಿಗೆ ಜನ್ಮ ಐತಿ ಅಂತ ನೀವು ಏನಾರು ಶಂಕೆ ಮಾಡಿದರೆ, ಈಗ ಯೋಗಿ ಸಂಚಿತ ಕರ್ಮ ಸುಟ್ಟದಂತ ಹೇಳಿದ್ರಿ ನೀವು, ಸುಡ್ತದಂತ ಹೇಳಿದರೆ ಸುಟ್ಟದ, ಮತ್ತು ಮುಂದೆ ಆಗಾಮಿ ಕರ್ಮ ಬರ್ತದಲ್ಲ, ಮತ್ತು ಅದರಿಂದ ಅದಕ್ಕೆ ಜನ್ಮ ಕೊಡ್ಬೋದಲ್ಲ ಅಂತ ಪ್ರಶ್ನೆ ಮಾಡಿದ್ರೆ, ಆಗಾಮಿ ಒಂದು ಪುಣ್ಯ ಪಾಪಗಳು ಜ್ಞಾನಿಯನ್ನು ನೋಡ್ರಿ ಭಾಳ ಅದ್ಭುತವಾಗಿ ಅದಕ್ಕೆ ಹೇಳ್ತಾರೆ ಇಲ್ಲಿ. ಜಗತ್ತಿನೊಳಗೆ ನಾವೆಲ್ಲರೂ ಮನುಷ್ಯರ ಥರನೇ ಕಾಣಿಸ್ರಿ, ಎಂತೆಂತ ನೋಡ್ರಿ ಇದರಲ್ಲೇ ಹೆಂಗೆ ಆಗ್ತಾವೆ. ತಿಳ್ಕೊಳ್ಬೇಕು, ನಾನಾ ರೂಪದಿಂದ ಕಾಣುವಂಥ ಈ ಜಗತ್ತಿನೊಳಗೆ, ಈ ನಾಮರೂಪದಿಂದ ಕೂಡಿದಂಥ ಈ ಜಗತ್ತಿನೊಳಗೆ ಹೂಗಳಿಗೆ ನಾನಾ ರೀತಿಯಿಂದ ಹೂಗಳು ತೋರ್ತಾವೆ. ಒಂದೇ ಥರ ಹೂ ಕಾಣಿಸೋಕ್ಕೆ ಸಾಧ್ಯ. ಇದೇ ಒಂದು ಪಂಚಭೂತಗಳು, ಆಕಾಶ, ವಾಯು, ಅಗ್ನಿ, ಜಲದಲ್ಲೇ ನಾನಾ ರೀತಿಯಿಂದ ಕೂಡಿದಂಥ ಈ ಸೃಷ್ಟಿಯನ್ನು ನಾವು ನೋಡೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಕೂಡ ಏನು ಹೇಳ್ತಾರೆ, ಅದಕ್ಕೆ ಆಗಾಮಿ ಕರ್ಮ ಐತಲ್ಲ, ಮತ್ತು ಆಗಾಮಿ ಕರ್ಮ ಅದಕ್ಕೆ ಜನ್ಮ ಕೊಡ್ಬೋದಲ್ಲ ಜ್ಞಾನಿಗೆ, ಅದೇನು ಮಾಡಿರ್ತಾನೆ ಅದು ಮುಂದೆ ಮತ್ತು ಅದಕ್ಕೆ ಕೊಡ್ಬೋದು ಅಂತ ಹಿಂಗೆ ಹೇಳ್ತಾರೆ ಅವರು. ಅದರಿಂದ 5ನೇ ನುಡಿಯಲ್ಲಿ ಹೇಳ್ತಾರೆ, ಅದರಿಂದ ಪುಣ್ಯ ಪಾಪದ ಒಲಬಿಲ್ಲ ಆತ್ಮ ವಿಧನೊಳಗವು ತಮ್ಮ ನರಿಯದ ಇನ್ನೇನು ಹೇಳ್ತಾಳ್ರಿ ಮಿಸ್ಟೇಕ್ ಆಗ್ಯದ, ಏನಂತಂದ್ರೆ ಮದ ಮುಖರುಗಳನ್ನು ಆಶ್ರಯಿಸಿ ತೋರ್ಪವು ನಿಜವಿದು ನಿರ್ಮಳ ಎಂದು ಮಂಡಲ ಮುಖಿ ಅಂತ ಕೂಡ ಹೇಳ್ತಾರೆ ಅವರು. ನಿರ್ಮಳ ಅಂದರೆ ಪರಿಶುದ್ಧವಾದಂಥ, ಅಂದ್ರೆ ಅದರಿಂದ ಪುಣ್ಯ ಪಾಪದ ಒಲಬಿಲ್ಲ ಆತ್ಮ ವಿಧನೊಳಗವು ಅಂತ ಹೇಳ್ತಾರೆ. ಏನು ಹೇಳ್ತಾರೆ, ಜ್ಞಾನಿ ಪಾಪ ಪುಣ್ಯಗಳು ಅದಾವ. ಜ್ಞಾನಯೋಗಿ ದೇಹಯಾತ್ರೆಯು ಜ್ಞಾನೋತ್ತರ ಕಾಲದಲ್ಲಿ ಅವನ ಪ್ರಾರಬ್ಧಕ್ಕನುಸಾರವಾಗಿ ನಡೀತಾ ಇರುವಂಥದ್ದು.
ಆತಂದು ಈ ದೇಹ ಜೀವನ್ಮುಕ್ತ ಆಗಿದ್ದಾನ, ಆತ ವ್ಯವಹಾರ ಮಾಡಾಕತ್ತಾನ. ಯಾವುದರ ಅಧೀನವಾಗಿ ವ್ಯವಹಾರ ಮಾಡಾಕತ್ತಾನಂದ್ರೆ ಪ್ರಾರಬ್ಧದ ಒಂದು ಕರ್ಮಕ್ಕೆ ಅನುಗುಣವಾಗಿ ಆತನ ವ್ಯವಹಾರ ನಡೆದದು. ಅದರಿಂದ ಆತನಲ್ಲಿ ತೋರಿದಂಥ ಆಗಾಮಿ ಪುಣ್ಯ ಪಾಪಗಳು ಅದಕ್ಕೆ ಸಂಬಂಧ ಇಲ್ಲ. ಯಾಕಂತಂದ್ರೆ ಆತನ ಕರ್ಮಕ್ಕೆ ಅನುಗುಣವಾಗಿ ಆತನ ಇದೆಲ್ಲ ನಡೆದದು. ಜ್ಞಾನೋತ್ತರ ಕಾಲದಾಗ ಜ್ಞಾನ ಆದಮೇಲೂ ವ್ಯವಹಾರ ಇರ್ತದೆ. ಆತಂದು ಶರೀರದ ವ್ಯವಹಾರಗಳು ಇವೆಲ್ಲ ಇರ್ತಾವೆ. ಆದ್ರೆ ಅದರಲ್ಲಿ ಆತಗೆ ಒಂದು ಪುಣ್ಯದ ಆಗಾಮಿ ಒಂದು ಪುಣ್ಯ ಪಾಪಗಳ ಸಂಬಂಧ ಯಾವುದೂ ಆತಗೆ ಆಗಂಗಿಲ್ಲ. ಈಗ ಒಂದು 20-30 ವರ್ಷದ ಜ್ಞಾನ ಆಗ್ಯದ, ಆತ 70-80 ವರ್ಷ ಇರ್ತಾನೆ. ಅಲ್ಲಿಯ ಮಟ್ಟ ಕೆಲವೊಂದು ಪಾಪ ಪುಣ್ಯಗಳು ಜರುಗ್ತಾವೆ. ಪಾಪ ಪುಣ್ಯಗಳು ಮತ್ತು ಅದಕ್ಕೆ ಜನ್ಮ ಕೊಡ್ತಾವೇನ್ರಿ ಅಂದ್ರೆ ಕೊಡೋಂಗಿಲ್ಲ. ಹೆಂಗೆ ಕೊಡೋಂಗಿಲ್ಲ ಅಂತಂದ್ರೆ ಕೆಲವೊಂದೊಂದು ಅದಕ್ಕೆ ಯಾವ ಆಗಾಮಿ ಕರ್ಮ ಲೇಪನ ಆಗಂಗಿಲ್ಲ ಆತಗೆ. ಯಾಕೆ ಆಗಂಗಿಲ್ಲ ಅಂದ್ರೆ ಯಾರು ಈ ಒಂದು ಇದು ಯಾರಿಗೆ ಅಂತಂದ್ರೆ ಹೇಳ್ತಾರೆ, ಯಾರು ಪುಣ್ಯವನ್ನು ಅವರ ಒಂದು ಜ್ಞಾನಿ ಒಂದು ಪುಣ್ಯವನ್ನು ಮತ್ತು ಪಾಪವನ್ನು ಯಾರು ಜ್ಞಾನಿಗೆ ನಿಂದೆ ಮಾಡ್ತಾರ ಅವರಿಗೆ ಆ ಜ್ಞಾನಿ ಮಾಡಿದಂಥ ಒಂದು ಪಾಪದ ಫಲ ಹೋಗ್ತದೆ. ಯಾರು ಸ್ತುತಿ ಮಾಡ್ತಾರ, ಯಾರಿಗೆ ಒಂದು ಯಾರು ಸದ್ಗುರುವಿನ ಒಂದು ಸ್ತುತಿ ಮಾಡಿ ಅವರ ಒಂದು ಪೂಜೆ ಪುರಸ್ಕಾರ ಮಾಡಿ ಅವರೊಂದು ಕೃಪೆಗೆ ಯಾರು ಪಾತ್ರರಾಗಕ್ಕೆ ಪ್ರಯತ್ನ ಪಡ್ತಾರೆ ಅವರಿಗೇನು ಹೋಗ್ತದೆ ಅಂತಂದ್ರೆ ಪುಣ್ಯದ ಫಲ ಹೋಗ್ತದೆ. ಅವರಿಗೆ ಸ್ತುತಿ ಮಾಡಿದವರಿಗೆ ಪುಣ್ಯ ಹೋಗ್ತದೆ, ನಿಂದೆ ಮಾಡಿದವರಿಗೆ ಪಾಪ ಹೋಗ್ತದೆ. ಮತ್ತು ಇನ್ನೂ ಒಂದು ಹೇಳ್ತಾರೆ ಅವರು, ಯಾರು ತಮ್ಮ ಸ್ವರೂಪವನ್ನು ಅರಿಯದೆ ಅನಾತ್ಮವಾದಂಥ ಅಹಂಕಾರಗಳಲ್ಲಿ ನಾನಂತೂ ಅಧ್ಯಾಸವುಳ್ಳಂಥವರಾಗಿರ್ತಾರೋ ಅವರನ್ನು ಆಶ್ರಯಿಸಿಕೊಂಡಿರ್ತದೆ ಯಾವುದು ಆಗಾಮಿ ಕರ್ಮ. ಆಗಾಮಿ ಕರ್ಮ ಯಾಕಂತಂದ್ರೆ ಏನು ಯಾರಿಗೆ ಆಗ್ತದೆ ಅಂತಂದ್ರೆ ಯಾರು ಈ ಒಂದು ತಮ್ಮ ಸ್ವರೂಪವನ್ನು ಅರಿಲಾರ್ದೆ, ಸ್ವರೂಪವನ್ನು ತಿಳ್ಕೊಂಡಿರಂಗಿಲ್ಲ ಅವರು. ಸ್ವರೂಪವನ್ನು ತಿಳ್ಕೊಳ್ಳಾರ್ದೆ ಅಹಂಕಾರಗಳಲ್ಲಿ ನಾನು ಅನ್ನುವಂಥ ಅಧ್ಯಾಸವುಳ್ಳಂಥವ್ರು ಆಗಿರ್ತಾರಲ್ಲ ಅವ್ರಿಗೆ ಇವೆಲ್ಲ ಸಂಬಂಧಪಡ್ತಾವೆ. ಆದರೆ ಇವೆಲ್ಲವನ್ನು ಬಿಟ್ಟಂಥ ಮಹಾತ್ಮನಿಗೆ ಈ ಸಂಚಿತ ಕರ್ಮನೂ ಸುಟ್ಟು ಹೋಗ್ಯದ, ಆಗಾಮಿ ಕರ್ಮನೂ ಅಲ್ಲಿ ಲೇಪನ ಇರಂಗಿಲ್ಲ. ಒಂದು ವೇಳೆ ಆತ ಪಾಪ ಪುಣ್ಯ ಇದ್ರೆ ನಿಂದಿಸಿದವರಿಗೆ ಪಾಪ ಹೋಗ್ತದ, ವಂದಿಸಿದವರಿಗೆ ಪುಣ್ಯ ಹೋಗ್ತದ. ಹಾಗಾಗಿ ಇಲ್ಲಿ ಒಂದು ಗಿಡದ ಮೇಲೆ ಒಂದು ದೃಷ್ಟಾಂತ ಕೊಡ್ತಾರೆ ಅವ್ರು, ಭಾಳ ಅದ್ಭುತವಾಗಿ ಕೊಡ್ತಾರೆ. ಒಂದು ಗಿಡದ ಮೇಲೆ 2 ಪಕ್ಷಿಗಳು ಕೂತಿರ್ತವೆ ಗಿಡದ ಮೇಲೆ. ಇಲ್ಲಿ ಕೂಡ ಏನಾಗ್ತದೆ, ಆ ಗಿಡವನ್ನು ಕಡಿದ್ರೆ ಪಕ್ಷಿಗಳು ಏನು ಮಾಡ್ತಾವೆ, 2 ಹಾರಿ ಹೋಗ್ಬಿಡ್ತಾವೆ. ಅನ್ಯ ಗಿಡವನ್ನು ಆಶ್ರಯ ಮಾಡುವಂತೆ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ 2 ಒಂದು ಗಿಡದ ಮೇಲೆ ಕೂತ್ಕೊಂಡು ಕೆಳಗೆ ಹೊಡೆದು ಬಿಟ್ಟರೆ ಅವೆರಡು ಎಲ್ಲಿ ಹೋಗ್ತಾವೆ, ಬೇರೆ ಆಶ್ರಯ ಮಾಡ್ಕೊಂಡ್ಬಿಡ್ತಾವೆ. ಅದಕ್ಕೆ ಇದೇ ರೀತಿಯಾಗಿ ಜ್ಞಾನಿಯ ಪುಣ್ಯ ಪಾಪಗಳು ಸ್ತುತಿಸಿದವರಿಗೆ ನಿಂದಿಸಿದವರಿಗೆ ಹೋಗ್ತಾವೆ. ಯಾರು ಸ್ತುತಿ ಮಾಡ್ತಾರೆ ಅವರಿಗೆ ಪುಣ್ಯ ಹೋಗ್ತದೆ, ನಿಂದಿಸಿದವರಿಗೆ ಪಾಪ ಹೋಗ್ತದೆ. ಅದರಿಂದ ಮುಂದೆ ಬರುವಂಥದ್ದು ಈಗ ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ ಅಂತ 3 ಇರ್ತಾವೆ. ಸಂಚಿತ ಕರ್ಮ ಈಗ ಜ್ಞಾನಾಗ್ನಿಯಿಂದ ಸುಟ್ಟೋಗ್ಯದ. ಆಗಾಮಿ ಕರ್ಮ ಮುಂದೆ ಬರುವಂಥದ್ದು ಇರ್ತದಲ್ಲ ಅದು ಇವರು ತೊಗೊಂಡ್ಬಿಡ್ತಾರೆ, ನಿಂದಿಸ್ತವರು ವಂದಿಸ್ತವರು ಅವ್ರು ತೊಗೊಂಡ್ಬಿಡ್ತಾರೆ. ಪ್ರಾರಬ್ಧ ಕರ್ಮ ಏನು ತೊಗೊಂಡು ಬಂದಿದ್ದಾನ ಅದಕ್ಕೆ ಜ್ಞಾನಿಗೂ ಕೂಡ ಪ್ರಾರಬ್ಧ ಕರ್ಮ ಬಿಡೋಂಗಿಲ್ಲ. ಆದರೆ ಆತನ ಭಾವದಲ್ಲಿ ಇಲ್ಲ, ಯಾವುದು ಪ್ರಾರಬ್ಧ ಕರ್ಮ ಅಂತಲೂ ಹೋಗಂಗಿಲ್ಲ. ಬಟ್ ಶರೀರ ಇರುವ ತನಕ ಆತ ಪ್ರಾರಬ್ಧ ಮುಗಿಯೋವರೆಗೂ ಆತ ಭೂಮಿ ಮೇಲೆ ಇರ್ತಾನೆ. ಹೆಂಗಂದ್ರೆ ಅದು ಏನು ಬಿಟ್ಟ ಬಾಣದಂಗೆ ಈ ಶರೀರ ಬಂದುಬಿಟ್ಟದಂದ್ರೆ ಅತಿಗೂ ಕೂಡ ಏನು ರೋಗ ರುಜಿನಾದಿಗಳು ಶರೀರ ಎಂತಲ್ಲೇ ಇರಬೇಕು ಅಂತಲ್ಲೇ ಇರಬೇಕು ಅನ್ನುವಂಥದ್ದು ಇದು ಪ್ರಾರಬ್ಧದ ಆಧೀನ. ಅದು ಮನೆಗಿರ್ಬೋದು, ಹೊರಗಿರ್ಬೋದು, ತಿರುಗಾಡ್ಬೋದು, ನಾನಾ ರೀತಿಯಿಂದ ಆತನ ಪ್ರಾರಬ್ಧಕ್ಕೆ ಅನುಸಾರವಾಗಿ ಆತ ಹೋಗ್ತಾನೆ. ಹಾಗಾಗಿ ಆ ಪ್ರಾರಬ್ಧ ಮುಗಿಯುವವರೆಗೂ ಆ ದೇಹ ಭೂಮಿ ಮೇಲೆ ಇರ್ತದೆ ಅಲ್ಲಿ ಮಠ. ಅದನ್ನು ತಪ್ಪಿಸ್ಕೊಳಕ್ಕೆ ಜ್ಞಾನಿಗೂ ಕೂಡ ಆಗಂಗಿಲ್ಲ, ಅದನ್ನು ಮುಗಿಸ್ಕೊಂಡೇ ಆತ ಹೋಗ್ಬೇಕಾಗ್ತದೆ. ಹಾಗಾಗಿ ಆದರೆ ಅದಕ್ಕೆ ಸಂಬಂಧ ಐತೆ ನೀವೆಲ್ಲ ಅಂದರೆ ಯಾವುದು ಸಂಬಂಧ ಇರೋಂಗಿಲ್ಲ. ಹಿಂದೆ ಸಂಚಿತ ಕರ್ಮನೂ ಸುಟ್ಟಿರ್ತದೆ, ಆಗಮ ಕರ್ಮನ ಬಂದದ್ದನ್ನು ಭೋಗಿಸ್ಬಿಡ್ತಾನೆ, ಆನಂದವಾಗಿ ಇರ್ತಾನೆ ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾರೆ. ಇದು ಯಾವುದು ಕರ್ಮದ ಸಂಬಂಧಗಳು ಯಾವುದಿಲ್ಲ, ಆಗಾಮಿ ಕರ್ಮ ಸಂಚಿತ ಕರ್ಮ ಇದ್ಯಾವುದು ಸಂಬಂಧ ತೆಗಿರಂಗಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಮತ್ತು ಮುಂದಿನ ವಿಚಾರ ಭಾಳ ಅದ್ಭುತವಾಗಿ ಹೇಳ್ತಾರೆ. ನೋಡೋಣ ಏನು ಹೇಳ್ತಾರೆ ನಾಳೆ ವಿಚಾರದಲ್ಲಿ ನೋಡೋಣ. 1-2 ಗುರುಗಳು ಪಾದಕ್ಕೆ ಅರ್ಪಿಸಿ ಹರಾವು.